ಗಾಯ್ಸ್, ನಮ್ಗೆ ಖಂಡಿತ ಗೊತ್ತಿದೆ ನೀವೆಲ್ರೂ ಕೂಡ ಎಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ. ನಾವೆಲ್ರೂ ಕೂಡ ಒಂದಲ್ಲ ಒಂದು ಸಾಧನೆಯನ್ನ ಮಾಡ್ಬೇಕು ಅಂತ ತುಂಬಾನೇ ಕಷ್ಟವನ್ನ ಪಡ್ತಾ ಇದೀವಿ. ಬಟ್ ಆದ್ರೆ ಎಷ್ಟೇ ಕಷ್ಟವನ್ನ ಪಡ್ತಾ ಇದ್ರೆ ಕೂಡ ಫೇಲ್ಯೂರ್ ಏನೇ ಸಿಗ್ತಾ ಇದೆ ಅಲ್ವಾ. ಆದ್ರೆ ನಾವಿವತ್ತು ನೋಡೋದಕ್ಕೆ ಬಂದಿರುವ ಮೂವಿ ನಮ್ಮೆಲ್ರಿಗೂ ಕೂಡ ಒಂದು ಮೋಟಿವೇಶನ್ ಅನ್ನ ಕೊಡುತ್ತೆ. ಯಾಕಂದ್ರೆ ಈ ಮೂವಿಯಲ್ಲಿ ನಮ್ಮ ಹೀರೋವಿನ ಕಣ್ಮುಂದೆನೆ ಅವನ ತಂದೆಯನ್ನ ಕ್ರೂರವಾಗಿನೇ ಸಾಯಿಸ್ತಾರೆ. ಆದ್ರೆ ಆ ಚಿಕ್ಕ ಹುಡುಗ ನನ್ನ ತಂದೆಯ ಸಾವಿಗೆ ಕಾರಣ ಆದವ್ರನ್ನ ಒಬ್ಬರನ್ನವೇ ಕೂಡ ಬಿಡೋದೇ ಇಲ್ಲ ಅಂತ ಒಂದು ಹಠವನ್ನ ತೊಟ್ಟು ಒಂಟಿಯಾಗಿನೇ ಬೆಳೆದು ಎಲ್ಲಾ ಕಷ್ಟಗಳನ್ನ ಒಂಟಿಯಾಗಿನೇ ಎದುರಿಸ್ತಾನೆ. ಆ ನಂತರ ಒಬ್ಬ ಬಲಶಾಲಿಯಾದ ಯೋಧಾಗಿ ಎಲ್ಲಾ ಸೇಡನ್ನ ತೀರಿಸ್ಕೊತಾನೆ. ಆದ್ರೆ ಅವನು ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಈಸಿಯಾಗಂತೂ ಆಗಲ್ಲ. ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಎಷ್ಟೊಂದು ಕಷ್ಟಗಳು ಬರ್ತಾ ಇರುತ್ತೆ ಅಂದ್ರೆ ಸೇಮ್ ನಮ್ಮ ಲೈಫಿನಲ್ವೇ ಕೂಡ ಪ್ರತಿದಿನ ಒಂದು ಹೊಸ ಸಮಸ್ಯೆಗಳು ಬರ್ತಾನೆ ಇದೆ ಅಲ್ವಾ. ಅದೇ ರೀತಿ ಇವನಿಗೂ ಕೂಡ ಒಂದೊಂದು ಹೆಜ್ಜೆಗುವೆ ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ. ಹಾಗಿದ್ರೆ ಇವನ ಲೈಫಿನಲ್ಲಿ ಬರುವ ಪ್ರಾಬ್ಲಮ್ ಗಳನ್ನ ಯಾವ ರೀತಿ ಇವನು ಸಾಲ್ವ್ ಅನ್ನ ಮಾಡ್ತಾ, ಸೊ ಅದನ್ನ ನೋಡುವ ನಮ್ಗೆ ನಮ್ಮ ಲೈಫ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು ಅನ್ನುವ ಮೋಟಿವೇಶನ್ ಕೂಡ ಸಿಗುತ್ತೆ. ಆದ್ರಿಂದ ಈ ಮಾಸ್ಟರ್ ಪೀಸ್ ಮೂವಿಯನ್ನ ಎಲ್ಲಿವೇ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂದಾಗೆ ಈ ಮೂವಿಯ ಹೆಸರು ಬಂದು ಕೋನನ್ ದ ಬಾರ್ಬೇರಿಯನ್ ಅಂತ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಚಾನೆಲ್ ನಲ್ಲಿ ಎಂಟರ್ಟೈನ್ಮೆಂಟ್, ಮೋಟಿವೇಶನ್, ಫ್ಯಾಂಟಸಿ, ಅಡ್ವೆಂಚರ್, ಸರ್ವೈವಲ್, ಥ್ರಿಲ್ಲರ್ ಎಲ್ಲಾ ರೀತಿಯ ಮೂವಿಗಳನ್ನ ನಾವು ನಿಮಗಾಗಿ ಮತ್ತೆ ಮತ್ತೆ ತರ್ತಾನೆ ಇರ್ತೀವಿ. ಸೊ ಅವುಗಳು ಮಿಸ್ ಆಗ್ಬಾರ್ದು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಯುದ್ಧ ನಡೀತಾ ಇರುವ ಜಾಗವನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇದೇ ರೀತಿ ದಾಳಿಕೋರರು ಬಂದು ಒಂದು ತಾಂಡ್ಯದ ಮೇಲೆ ದಾಳಿಯನ್ನ ಮಾಡಿರ್ತಾರೆ. ಇದೇ ರೀತಿ ಯುದ್ಧ ನಡೀತಾ ಇರ್ಬೇಕಾದ್ರೆ ಒಂದು ಲೇಡಿ ಕೂಡ ಒಂದು ಪುಟ್ಟ ಮಗುವಿಗೆ ಜನ್ಮವನ್ನ ಕೊಡ್ತಾಳೆ. ಆದ್ರೆ ಅವಳಿಗೆ ಯಾವ್ದೋ ಸಮಸ್ಯೆ ಆಗಿ ಮಗುವನ್ನ ನಾರ್ಮಲ್ ಆಗಿ ಡೆಲಿವರಿ ಮಾಡೋದಕ್ಕೆ ಆಗಲ್ಲ. ಆದ್ರಿಂದ ಅವಳ ಗಂಡ ನನ್ನ ಮಗುವನ್ನಾದ್ರೂ ನಾನು ಉಳಿಸ್ಕೊಳ್ಳೇಬೇಕು ಅಂತ ಅವನ ಹೆಂಡತಿಯ ಹೊಟ್ಟೆಯನ್ನ ಕಟ್ ಮಾಡಿ ಆ ಮಗುವನ್ನ ಹೊರಗಡೆಗಾಗಿನೇ ತೆಗಿತಾನೆ. ಆ ನಂತರ ಲೇಡಿ ಕೂಡ ಮಗುವನ್ನ ಕೊನೆಯದಾಗಿನೇ ನೋಡಿ ನನ್ನ ಮಗುವನ್ನ ಚೆನ್ನಾಗಿನೇ ನೋಡ್ಕೊಳ್ಳಿ ಅಂತ ತೀರೋಗ್ಬಿಡ್ತಾಳೆ. ಅಂಡ್ ಇದೇ ನೋವಲ್ಲಿ ಅವಳ ಹಸ್ಬೆಂಡ್ ಕೂಡ ಮಗುವನ್ನ ಮೇಲಕ್ಕೆ ರಾಜರೋಷವಾಗಿ ಎತ್ತಿ ಹಿಡಿತಾನೆ. ಅಂಡ್ ಆ ಮಗುವಿನ ಹೆಸರೇ ಕೋನನ್ ಅಂತ. ಅಂಡ್ ಇವನು ಬೇರೆ ಯಾರಿವೆ ಅಲ್ಲ, ನಮ್ಮ ಇವತ್ತಿನ ಸ್ಟೋರಿಯ ಹೀರೋ. ಅದು ಅಲ್ಲದೆ ಇವನು ಜನ್ಮವನ್ನ ಪಡ್ಕೊಂಡಿರೋದೇ ಒಂದು ಮಹತ್ವವಾದ ಕಾರ್ಯ ಮಾಡೋದಿಕ್ಕೆ. ಬಟ್ ಆದ್ರೆ ಇದ್ರ ಬಗ್ಗೆ ಯಾರಿಗೂ ಕೂಡ ಯಾವುದೇ ಐಡಿಯಾನುವೇ ಇಲ್ಲ, ಏನುವೇ ಇರೋದಿಲ್ಲ. ಇವನ ತಂದೆ ಎಂದು ನಮ್ಮ ಮಗ ಒಬ್ಬ ದೊಡ್ಡ ಯೋಧ ಆಗ್ತಾನೆ ಅನ್ನೋದಾಗಿ ಕನಸನ್ನ ಕಟ್ಟಿ ಮಡಗಿದ್ದಾರೆ. ಬಟ್ ಆದ್ರೆ ನಮ್ಮ ಕೋನನ್ನಲ್ಲಿ ಯಾವುದೇ ರೀತಿ ಶಕ್ತಿನುವೇ ಇಲ್ಲ, ಏನುವೇ ಇಲ್ಲ. ಬೇರೆ ಮಕ್ಕಳಿಗಿಂತ ತುಂಬಾನೇ ಹಿಂದೆ ಉಳಿದಿರುವ ಮಗುವಾಗಿದ್ದಾನೆ. ಆದ್ರಿಂದ ನಿನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಿಕ್ಕೇನೆ ತುಂಬಾನೇ ನಾಚಿಕೆ ಆಗುತ್ತೆ ಅಂತ ತಂದೆ ಯಾವಾಗ್ಲೂ ಬೈತಿರ್ತಾರೆ. ಆ ನಂತರ ಈ ಒಂದು ದಿನ ಈ ಮಕ್ಕಳಲ್ಲಿ ಯಾರು ಸರ್ವಶ್ರೇಷ್ಠ ಯೋಧ ಆಗ್ತಾರೆ ಅಂತ ತಿಳ್ಕೊಳ್ಳೋದಿಕ್ಕೆ ಎಲ್ಲಾ ಮಕ್ಕಳ ನಡುವೆ ಒಂದು ಚಿಕ್ಕ ಕಾಂಪಿಟೇಷನ್ ಅನ್ನ ಮಾಡುತ್ತಾರೆ. ಅಂದ್ರೆ ಗುಬ್ಬಚ್ಚಿಗಳ ಮೊಟ್ಟೆಯನ್ನ ಇವರ ಬಾಯಲ್ಲಿ ಮಡಿಕೊಂಡು ಒಂದು ಬೆಟ್ಟವನ್ನ ಹತ್ತಿ ವಾಪಸ್ ಬರ್ಬೇಕು. ಆ ರೀತಿ ವಾಪಸ್ ಬರೋವರೆಗೂ ಆ ಮೊಟ್ಟೆ ಬಡಿದೇ ಇರುವ ಹಾಗೇನೆ ನೋಡ್ಕೊಂಡಿರ್ಬೇಕು. ಸೊ ಯಾರು ಈ ಟಾಸ್ಕ್ ಅನ್ನ ಗೆಲ್ತಾರೋ ಅವರೇನೆ ಶಕ್ತಿಶಾಲಿಯಾದ ಯೋಧ ಅನ್ನೋದಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಅದೇ ರೀತಿ ಕಾಂಪಿಟೇಷನ್ ಅನ್ನವೇ ಶುರು ಮಾಡ್ಬೇಕಾದ್ರೆ ನಮ್ಮ ಹೀರೋ ಇವಾಗ್ಲೂ ಕೂಡ ಹಿಂದೆ ಉಳಿದಿದ್ದಾನೆ. ಇದನ್ನ ನೋಡುವ ಫಾದರು ಇವನಿಗೆ ಜನ್ಮ ಕೊಡೋದಕ್ಕೋಸ್ಕರ ನನ್ನ ವೈಫು ಪ್ರಾಣವನ್ನ ತ್ಯಾಗ ಮಾಡ್ಕೊಂಡ್ಲು ಅಂತ ಯೋಚಿಸ್ತಾನೆ. ಆದ್ರೆ ನಮ್ಮ ಕೋನನ್ಗೆ ನಾವು ಗೆಲ್ಲಬೇಕು ಅನ್ನುವ ಹಠ ಕೂಡ ಬಂದ್ಬಿಟ್ಟಿದೆ. ಬಟ್ ಆದ್ರೆ ಬೇರೆ ಮಕ್ಕಳು ಇವನನ್ನ ಸೋಲಿಸಿ ತುಂಬಾನೇ ಫಾಸ್ಟ್ ಆಗಿನೇ ಹೋಗ್ಬಿಡ್ತಾರೆ. ಆ ನಂತರ ನಾವು ಹೇಗಾದ್ರೂ ಮಾಡಿ ಕಾಂಪಿಟೇಷನ್ ಅನ್ನ ಗೆಲ್ಲೇಬೇಕು ಅಂತ ನಮ್ಮ ಕೋನನು ತುಂಬಾನೇ ಕಷ್ಟವನ್ನ ಪಟ್ಟು ಆ ಬೆಟ್ಟವನ್ನ ದಾಟಿ ವಾಪಸ್ ಬರ್ತಿರ್ಬೇಕಾದ್ರೆ ಇವನ ಎದುರುಗಡೆಗೆ ಕೆಲವು ದಾಳಿಕೋರರು ಬಂದು ಅಟ್ಯಾಕ್ ಅನ್ನ ಮಾಡ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಕೋನನು ಈ ದಾಳಿಕೋರರನ್ನ ಇಲ್ಲಿವರೆಗೂ ನೋಡೇ ಇರೋದಿಲ್ಲ. ಆದ್ರೆ ನಮ್ಮ ಕೋನನ್ ಅವನ ರಕ್ತ ನಾವು ಈ ಕಾಂಪಿಟೇಷನ್ ಅನ್ನ ಗೆಲ್ಲೇಬೇಕು ಅಂತ ಕುದೀತಾ ಇದೆ ಅಲ್ವಾ. ಆದ್ರಿಂದ ಅದೇ ಕೋಪದಲ್ಲಿ ಒಂದು ಕತ್ತಿಯನ್ನುವೇ ಎತ್ಕೊಂಡು ಈ ದಾಳಿಕೋರರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಎಲ್ಲಾ ದಾಳಿಕೋರರನ್ನುವೇ ಒಂದೇ ಕ್ಷಣದಲ್ಲಿ ಉಡಾಯಿಸ್ತಾನೆ. ಆ ನಂತರ ಇವನು ಕಟ್ ಮಾಡಿರುವ ತಲೆಗಳನ್ನ ಎಳ್ಕೊಂಡು ಊರಿನ ಒಳಗಡೆ ಬರ್ಬೇಕಾದ್ರೆ ಇದನ್ನ ನೋಡುವ ಊರಿನಬ್ರು ಒಂದು ಕ್ಷಣಕ್ಕೆನೆ ಶಾಕ್ ಆಗ್ಬಿಡ್ತಾರೆ. ಅರೆ, ಇಷ್ಟೊಂದು ತಮಾಷೆಯನ್ನ ಮಾಡ್ಕೊಂಡು ನಾಲಾಯಕ್ನ ರೀತಿ ಇರುವ ಹುಡುಗ ಇಷ್ಟೊಂದು ಸಾಹಸವನ್ನ ಪಟ್ಟು ಎಂತ ಕೆಲ್ಸವನ್ನ ಮಾಡಿ ಬಂದಿದ್ದಾನೆ ಅನ್ನೋದಾಗಿ. ಅಂಡ್ ಇದನ್ನ ನೋಡುವ ಇವನ ಫಾದರ್ ಕೂಡ ನಮ್ಮ ಮಗನನ್ನ ದೊಡ್ಡ ಯೋಧನನ್ನಾಗಿ ಮಾಡ್ಬೇಕು ಅಂತ ರೆಡಿ ಆಗ್ತಾರೆ. ನೋಡು ಮಗ, ನಾವು ಕತ್ತಿಗಳನ್ನ ರೆಡಿ ಮಾಡುವಂತಹ ಕುಲದವ್ರು. ಆದ್ರಿಂದ ನೀನು ಮಹಾನ್ ಯೋಧ ಆಗೋದಕ್ಕಿಂತ ಮುಂಚೆ ಕತ್ತಿಗಳನ್ನ ಮಾಡೋದನ್ನ ಕಲಿಬೇಕು. ಸೊ ಈ ಲೋಹಗಳನ್ನ ಬಳಸಿ ಕತ್ತಿಗಳನ್ನ ಮಾಡು ಅನ್ನೋದಾಗಿ ಟ್ರೈನಿಂಗ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಕೋನನ್ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಕತ್ತಿಗಳನ್ನ ರೆಡಿ ಮಾಡ್ತಾನೆ. ಬಟ್ ಆದ್ರೆ ಇವನ ತಂದೆ ಒಂದೇ ಕ್ಷಣದಲ್ಲಿ ಆ ಕತ್ತಿಗಳನ್ನ ಮುರಿದು ಹಾಕಿ, ನೀನು ಕತ್ತಿಗಳಿಗೆ ಆಕಾರವನ್ನ ಕೊಡೋದು ಮುಖ್ಯವಲ್ಲ, ಬದಲಾಗಿ ಆ ಕತ್ತಿಗಳನ್ನ ಎಷ್ಟು ಬಲಿಷ್ಠವಾಗಿ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಆದ್ರಿಂದ ಕತ್ತಿ ಕೂಡ ಬೆಂಕಿಯಲ್ಲಿ ಬೆಂದ ಕೂಡ್ಲೆ ಅದನ್ನ ತಣ್ಣೀರಿಗೆ ಹಾಕಿ ಶಾಂತಿಯನ್ನ ಮಾಡ್ಬೇಕು. ಆವಾಗ್ಲೇನೆ ಒಂದು ಸಾಮಾನ್ಯ ಲೋಹ ಕತ್ತಿಯಾಗಿ ಬದಲಾಗುತ್ತೆ ಅನ್ನೋದಾಗಿನೇ ಹೇಳ್ತಾರೆ. ಆ ನಂತರ ಈ ಫಾದರು ನಮ್ಮ ಕೋನನ್ಗೆ ಒಂದು ಬಲಿಷ್ಠವಾದ ಕತ್ತಿಯನ್ನ ರೆಡಿ ಮಾಡ್ತಾರೆ. ನಂತರ ಇವನನ್ನ ಹೊರಗಡೆ ಮಂಜುಗಡ್ಡೆ ಇರುವ ಜಾಗಕ್ಕೆನೆ ಕರ್ಕೊಂಡು ಬಂದು ಕತ್ತಿ ವರಸೆಯನ್ನ ಕಲ್ಸ್ಕೊಡೋದಕ್ಕಾಗಿ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ಈ ಫಾದರು ಎಷ್ಟೇ ಕಷ್ಟವನ್ನ ಪಟ್ಟು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರಬೇಕು ಕೂಡ ನಮ್ಮ ಕೋನನ್ಗೆ ಆ ಕತ್ತಿ ವರಸೆಯನ್ನ ಕಲಿಯೋದಿಕ್ಕೆ ಆಗ್ತಾನೆ ಇಲ್ಲ. ಸೊ ಅವನು ಕೂಡ ನಾವು ಮಹಾನ್ ಯೋಧ ಆಗ್ಬೇಕು ಅಂತ ಎಷ್ಟೋ ಕಷ್ಟವನ್ನೆಲ್ಲ ಪಡ್ತಾ ಇದ್ದಾನೆ. ಆದ್ರೆ ಸ್ವಂತ ಇವನ ತಂದೆ ಮಾಡುವ ಆಟಗಳನ್ನ ಫೇಸ್ ಮಾಡೋದಕ್ಕೂ ಕೂಡ ಬರ್ತಿರಲ್ಲ. ಆದ್ರಿಂದ ಇವನ ಫಾದರು ಮೋಟಿವೇಟ್ ಅನ್ನ ಮಾಡ್ತಾರೆ. ನೋಡು, ಒಬ್ಬ ಮಹಾನ್ ಶಕ್ತಿಶಾಲಿ ಯೋಧ ಆಗ್ಬೇಕು ಅಂದ್ರೆ ಶಕ್ತಿಯ ಅಗತ್ಯ ಇಲ್ಲ. ಯಾಕಂದ್ರೆ ನಿನ್ನಲ್ಲಿ ಎಷ್ಟೇ ಶಕ್ತಿಗಳು ಇದ್ರೆ ಕೂಡ ಒಬ್ಬ ಸಾಮಾನ್ಯ ಯೋಧನಿಗೆ ನಿನ್ನ ದೌರ್ಬಲ್ಯಗಳ ಬಗ್ಗೆ ಗೊತ್ತಿದ್ರೆ ಅದನ್ನ ಬಳಸ್ಕೊಂಡು ನಿನ್ನನ್ನ ಈಸಿಯಾಗಿನೇ ಸೋಲಿಸಾಗ್ಬಿಡ್ತಾನೆ. ಆದ್ರಿಂದ ನಿನ್ಗೆ ಬೇಕಾಗಿರೋದು ಶಕ್ತಿ ಎಲ್ಲ ಬದಲಾಗಿ ನಾಲೆಡ್ಜ್ ಅನ್ನೋದಾಗಿನೇ ಹೇಳ್ತಾರೆ. ಅದು ಅಲ್ಲದೆ ಇವನಿಗಾಗಿ ಅಂತ ಒಂದು ಹೊಸ ಕತ್ತಿಯನ್ನು ಕೂಡ ರೆಡಿ ಮಾಡಿದ್ರು ಅಲ್ವಾ. ಸೊ ಇದಕ್ಕೆ ನೀನು ಇನ್ನವೇ ಯೋಗ್ಯನಾಗಿಲ್ಲ ಅಂತ ಆ ಕತ್ತಿಯನ್ನ ವಾಪಸ್ಸೇನೆ ತಗೊಂಡೋಗ್ಬಿಡ್ತಾರೆ. ಆದ್ರಿಂದ ನಮ್ಮ ಕೋನನು ಹಗಲು ರಾತ್ರಿ ಅನ್ನದೇ ಕಠಿಣವಾದ ಟ್ರೈನಿಂಗ್ ಅನ್ನ ತಗೋತಾನೆ. ಇದೇ ರೀತಿ ಒಂದು ದಿನ ಇವನು ಟ್ರೈನಿಂಗ್ ಅನ್ನ ತಗೋತಾ ಇರ್ಬೇಕಾದ್ರೆ ಒಂದು ದಾಳಿಕೋರರ ಗ್ಯಾಂಗು ಇವರ ಊರಿನ ಮೇಲೆ ದಾಳಿ ಮಾಡೋದಿಕ್ಕಾಗಿನೇ ಬರ್ತಿರುತ್ತೆ. ಸೊ ಇದನ್ನ ನೋಡುವ ಕೋನನು ಹೇಗಾದ್ರೂ ಮಾಡಿ ನಮ್ಮ ಊರನ್ನ ಕಾಪಾಡ್ಕೋಬೇಕು ಅಂತ ಓಡ್ಕೊಂಡು ಬರ್ತಾನೆ. ಬಟ್ ಆದ್ರೆ ಅಷ್ಟು ಹೊತ್ತಿಗೆ ಈ ದಾಳಿಕೋರರು ಊರಿನ ಒಳಗಡೆಗಾಗಿನೇ ಬಂದು ಬಾಣಗಳ ಸುರಿಮಳೆಯಿಂದ ಸಂಪೂರ್ಣ ಈ ಊರನ್ನೇ ಸುಟ್ಟು ಬೂದಿಯನ್ನ ಮಾಡಿ ಹಾಕ್ಬಿಡ್ತಾರೆ. ನಂತರ ನಮ್ಮ ಹೀರೋ ಈ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಎಲ್ಲನೂ ಧ್ವಂಸವಾಗ್ಬಿಟ್ಟಿರುತ್ತೆ. ಬಟ್ ಆದ್ರೆ ಇವನ ಫಾದರ್ ಅನ್ನ ಬಂಧಿಸಿ ಕರ್ಕೊಂಡು ಹೋಗಿರೋದಾಗಿ ಗೊತ್ತಾಗುತ್ತೆ. ಆದ್ರಿಂದ ನಮ್ಮ ತಂದೆಯನ್ನ ಕಾಪಾಡ್ಕೋಬೇಕು ಅಂತ ದಾಳಿಕೋರರಿರುವ ಜಾಗಕ್ಕಾಗಿನೇ ಹುಡುಕಿ ಬರ್ತಾನೆ. ಇನ್ನೊಂದ್ ಕಡೆಯಲ್ಲಿ ಆ ದಾಳಿಕೋರರ ಗ್ಯಾಂಗಿನ ಲೀಡರ್ ಆಗಿರುವ ಜಿಮ್ ನಮ್ಮ ಫಾದರ್ ಅನ್ನ ಬಂಧಿಸಿ ಕರ್ಕೊಂಡ್ ಬಂದಿದ್ದಾನೆ ಅಲ್ವಾ. ಸೊ ಇವಾಗ ಒಂದು ವಿಶೇಷವಾದ ವಸ್ತುಗಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಮಹಾನ್ ಶಕ್ತಿಯನ್ನ ಹೊಂದಿರುವಂತಹ ಒಂದು ಮುಖವಾಡವಿದೆ. ಆದ್ರೆ ಆ ಮುಖವಾಡದ ಒಂದು ಭಾಗ ನಮ್ಮ ಫಾದರ್ ನ ಹತ್ರವಾಗಿನೇ ಸಿಕ್ಕಾಕೊಂಡಿದೆ. ಸೊ ಆ ಭಾಗವನ್ನ ಮುಖವಾಡಕ್ಕೆ ಮತ್ತೆ ಸೇರ್ಸಿದ್ರೆ ಈ ಜಗತ್ತನ್ನ ಇವನ ವಶಕ್ಕಾಗಿನೇ ಪಡ್ಕೊಂಡ್ ಬಿಡಬಹುದು. ಅಷ್ಟೇ ಯಾಕೆ, ಸತ್ತವರನ್ನೇ ಕೂಡ ಮತ್ತೆ ಜೀವಂತವಾಗಿಸುವ ಶಕ್ತಿಯನ್ನೆಲ್ಲ ಕೊಡುತ್ತೆ. ಅದೇ ಕಾರಣಕ್ಕೆ ಈ ಊರಿನವರ ಮೇಲೆ ದಾಳಿಯನ್ನ ಮಾಡಿ ನಮ್ಮ ಫಾದರ್ ಅನ್ನ ಎತ್ತಾಕೊಂಡು ಬಂದಿರೋದು. ಬಟ್ ಆದ್ರೆ ನಮ್ಮ ಫಾದರ್ಗೆ ಗೊತ್ತಿದೆ ಇವನ ಕೈಗೆ ಸಿಕ್ಕಿದ್ರೆ ಸಂಪೂರ್ಣ ಜಗತ್ತನ್ನೇ ಸರ್ವನಾಶ ಮಾಡ್ತಾನೆ ಅಂತ. ಆದ್ರಿಂದ ನಮ್ಮ ಫಾದರು ನಮ್ಗೆ ಅಂತ ವಸ್ತು ಏನಿವೆ ಗೊತ್ತಿಲ್ಲ ಅನ್ನೋದಾಗಿ ಹೇಳ್ಕೊತಾರೆ. ಇದೇ ಟೈಮಿಗೆ ನಮ್ಮ ಕೋನನ್ ಬೇರೆ ಫಾದರ್ ಅನ್ನ ಹುಡಿಕೊಂಡು ಬರ್ತಾ ಇದ್ದ ಅಲ್ವಾ. ಸೊ ಕೋಪವನ್ನ ತಡ್ಕೊಳ್ಳಿದ್ದಕ್ಕಾಗದೆ ಇವನ ಎದುರುಗಡೆಗೆ ಯಾರು ಸಿಗ್ತಾರೋ ಅವರನ್ನ ಯಮಲೋಕಕ್ಕೆ ಕಳಿಸ್ಕೊಂಡು ಬರ್ತಿರ್ತಾನೆ. ಅಂಡ್ ಅದೇ ರೀತಿ ಒಬ್ಬ ಸೇನಾಧಿಪತಿ ಇವನ ಮುಂದಗಡೆಗೆ ಬರ್ಬೇಕಾದ್ರೆ ಡೈರೆಕ್ಟ್ ಅವನ ಮೂಗನೆ ಕತ್ತರಿಸಿ ಹಾಕ್ಬೇಕಾದ್ರೆ ಆ ಸೇನಾಧಿಪತಿ ನಮ್ಮ ಕೋನನ್ನು ಕೂಡ ಬಂಧಿಸಿ ಒಳಗಡೆಗಾಗಿನೇ ಕರ್ಕೊಂಡು ಬಂದ್ಬಿಡ್ತಾನೆ. ಇದನ್ನ ನೋಡುವ ಜಿಮ್ಮು ನಿನ್ನ ಮಗ ಒಬ್ಬ ಯೋಧನಾಗಿ ಬದಲಾಗಬಹುದು. ಬಟ್ ಆದ್ರೆ ಅವನು ಮಾಡ್ಕೊಂಡಿರುವ ಮೂರ್ಖತನ ಏನು ಅಂದ್ರೆ ನಮ್ಮ ಟೀಮ್ ಅವರ ಮೇಲೆ ದಾಳಿಯನ್ನ ಮಾಡಿರೋದು. ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ ನಮ್ಮ ಬಳಿ ಎಂತೆಂತ ಶಕ್ತಿಗಳು ಇದೆ ಅಂತ. ಬಟ್ ಆದ್ರೆ ಆ ವಸ್ತುವನ್ನ ಕೊಟ್ರೆ ನಿನ್ನ ಮಗನಿಗೆ ಜೀವದಾನವನ್ನ ಕೊಡ್ತೀನಿ ಅನ್ನೋದಾಗಿ ಹೇಳ್ತಾನೆ. ನಂತರ ಈ ಜಿಮ್ನ ಮಗಳಾಗಿರುವ ಮಾರಿಯಾ ಅವಳನ್ನ ನಾವು ನೋಡ್ತೀವಿ. ಅಂಡ್ ಇವಳ ಹತ್ರ ಕೂಡ ತುಂಬಾನೇ ಜಾದು ಶಕ್ತಿ ಎಲ್ಲ ಇರುತ್ತೆ. ಸೊ ಆ ಜಾದು ಶಕ್ತಿಯನ್ನ ಬಳಸಿ ನಮ್ಮ ಫಾದರ್ನ ಹತ್ರ ಇರುವ ಮತ್ತೊಂದು ಭಾಗವನ್ನ ಹುಡುಕ್ಬಿಡ್ತಾಳೆ. ಆ ನಂತರ ವಸ್ತುವನ್ನ ತಂದು ಜಿಮ್ನ ಕೈಗೆ ಕೊಡ್ಬೇಕಾದ್ರೆ ಅವನು ಕೂಡ ಮುಖವಾಡದ ಒಳಗಡೆಗೆ ಆ ಭಾಗವನ್ನ ಸೇರಿಸ್ತಾನೆ. ಅಂಡ್ ಇವಾಗ ನಮ್ಗೆ ಬೇಕಾಗಿರುವ ವಸ್ತು ನಮ್ಮ ಕೈಗೆನೆ ಸಿಕ್ಬಿಟ್ಟಿದೆ. ಸೊ ಈ ಸಂಪೂರ್ಣವಾದ ಜಾಗಕ್ಕೆ ಬೆಂಕಿಯನ್ನ ಕೊಚ್ಚಿಸಿ ಅಂತ ಒಂದು ಆರ್ಡರ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿ ಇವನ ಸೈನಿಕರು ಸಂಪೂರ್ಣವಾದ ಜಾಗಕ್ಕೆ ಬೆಂಕಿಯನ್ನ ಕೊಚ್ಚಿಸಿ ನಮ್ಮ ಫಾದರ್ ನ ಮೇಲ್ಗಡೆ ಕುದಿಯುವ ಲಾಭದ ಒಂದು ಬಕೆಟ್ ಅನ್ನ ಕಟ್ಟಿ ಮಡಗಿದ್ದಾರೆ. ಅಂಡ್ ಅದರ ಚೈನನ್ನ ನಮ್ಮ ಕೋನನವರ ಕೈಗೆನೆ ಕೊಟ್ಟಿ ಮಡಗಿದ್ದಾರೆ. ಒಂದ್ ವೇಳೆ ನಮ್ಮ ಕೋನನ್ನು ಅಪ್ಪಿತಪ್ಪಿ ಏನಾದ್ರೂ ಆ ಚೈನನ್ನ ಬಿಟ್ಬಿಟ್ರೆ ಆ ಕುದಿಯುವ ಜ್ವಾಲೆ ನಮ್ಮ ಫಾದರ್ ಅವರ ಮೇಲೆ ಬಿದ್ದು ತೀರೋಗ್ಬಿಡ್ತಾರೆ. ಸೊ ಈ ಜಾಗದಲ್ಲಿ ಬೇರೆ ಪೂರ್ತಿಯಾಗಿ ಬೆಂಕಿ ಎಲ್ಲ ಕಚ್ಕೊಂಡು ಉರಿತಾ ಇದೆ. ಸೊ ಇವಾಗ ನಮ್ಮ ಕೋನನ್ನು ಆ ಚೈನನ್ನ ಬಿಡೋದಿಕ್ಕೂ ಆಗ್ತಿಲ್ಲ, ಇಟ್ಕೊಳ್ಳೋದಿಕ್ಕೂ ಆಗ್ತಿಲ್ಲ. ಸೊ ಇಂಥ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕಾದ್ರೆ ನಮ್ಮ ಫಾದರು, ನೋಡು ಮಗ, ನನ್ನ ಬಗ್ಗೆ ನೀನು ಚಿಂತೆಯನ್ನ ಮಾಡ್ಬೇಡ. ಯಾಕಂದ್ರೆ ನನ್ಗೆ ವಯಸ್ಸಾಗಿರೋದ್ರಿಂದ ನಾನು ಇವತ್ತಲ್ಲ ನಾಳೆ ಸಾಯ್ಲೇಬೇಕು. ಬಟ್ ಆದ್ರೆ ನಿನ್ನ ಪ್ರಾಣವನ್ನ ಕಾಪಾಡ್ಕೊಂಡು ಇವರ ವಿರುದ್ಧವಾಗಿ ಸೇಡನ್ನ ತೀರಿಸ್ಕೊಳ್ಳೇಬೇಕು. ಸೊ ನೀನು ಚಿಂತೆಯನ್ನ ಮಾಡ್ದೆ ಆ ಚೈನನ್ನ ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬಿಡು. ನಾನು ನಿನಗೋಸ್ಕರ ನನ್ನ ಪ್ರಾಣವನ್ನ ತ್ಯಾಗ ಮಾಡೋದಿಕ್ಕೆ ರೆಡಿ ಆಗಿದ್ದೀನಿ ಅನ್ನೋದಾಗಿ ಹೇಳ್ತಾರೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಆ ಚೈನನ್ನ ಬಿಡ್ಬೇಕಾದ್ರೆ ಆ ಕುದಿಯುವ ಲಾವ ಫಾದರ್ನ ಮೇಲೆ ಬಿದ್ದು ಕ್ರೂರವಾಗಿನೇ ತೀರೋಗ್ಬಿಡ್ತಾರೆ. ಇನ್ನು ನಮ್ಮ ಕೋನನು ಹೊರಗಡೆ ಬಂದು ನೋಡ್ಬೇಕಾದ್ರೆ ಇವರ ಊರು ಸಂಪೂರ್ಣವಾಗಿನೇ ಬೆಂಕಿಯಿಂದ ಉರ್ದೋಗಿದೆ. ಇಷ್ಟೆಲ್ಲ ಆಗಿದೆ ಅಂದ್ರೆ ನಮ್ಮ ಹೀರೋವಿನ ಮನಸ್ಥಿತಿ ಯಾವ ರೀತಿ ಇರಬೇಡ.
ಸೊ ಅದೇ ದುಃಖ ಅದೇ ಕೋಪದಲ್ಲಿ ಇವನ ತಂದೆಯ ಕತ್ತಿಯನ್ನ ಮೇಲಕ್ಕೆ ಎತ್ತಿ ಒಂದಲ್ಲ ಒಂದು ದಿನ ನಿಮ್ಮೆಲ್ಲರ ಕಥೆಯನ್ನ ಮುಗಿಸ್ತೀನಿ ಅಂತ ಸಂಕಲ್ಪವನ್ನ ಮಾಡ್ತಾನೆ. ಆ ನಂತರ ನಮ್ಮ ಹೀರೋ ಈ ಊರನ್ನ ಬಿಟ್ಟು ಅಲೆಮಾರಿಯ ಹಾಗೆ ಅಲ್ಲಿ ಇಲ್ಲಿ ಅಲಿಯೋದಿಕ್ಕೆ ಶುರು ಮಾಡ್ತಾನೆ. ನಮ್ಮ ಹೀರೋವಿನ ಎದೆಯಲ್ಲಿ ಸೇಡಿನ ಜ್ವಾಲೆ ಇನ್ನವೇ ಕೂಡ ಉರಿತಾನೆ ಇದೆ. ಸೊ ನಮ್ಮ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ನಾವು ಕೊನೆ ಕ್ಷಣದವರೆಗೂ ಕೂಡ ಬದುಕಿರ್ಬೇಕು ಅಂತ ಇವನು ಜೀವಂತವಿರೋದಿಕ್ಕೆ ಎಂತೆಂತ ಕೆಲ್ಸಗಳನ್ನ ಮಾಡ್ತಾನೆ ಅಂದ್ರೆ ಬೇರೆಯವ್ರನ್ನ ಲೂಟಿ ಮಾಡೋದು, ಕಳ್ಳತನ ಮಾಡೋದು, ವಂಚನೆ ಮಾಡೋದು ಎಲ್ಲನವೇ ಮಾಡ್ಬಿಡ್ತಾನೆ. ಬಟ್ ಆದ್ರೆ ಇವನು ಯಾವತ್ತೂ ಕೂಡ ಒಳ್ಳೆಯವರಿಗೆ ಪ್ರಾಬ್ಲಮ್ ಗಳನ್ನ ಮಾಡಲ್ಲ. ಅಂಡ್ ಇದೇ ರೀತಿ ನಮ್ಮ ಹೀರೋ ಅವನ ಲೈಫಿನಲ್ಲಿ ಒಂಟಿಯಾಗಿರ್ಬೇಕಾದ್ರೆ ಇವನಿಗೆ ಜೊತೆಯಾಗಿ ಸೇರ್ಕೊಂಡು ಹೆಲ್ಪ್ ಅನ್ನ ಮಾಡಿರೋರು ಅಂದ್ರೆ ಸಮುದ್ರ ಕಳ್ಳರು. ಸೊ ಇವನು ಸಮುದ್ರ ಕಳ್ಳರ ಜೊತೆಗಿನೇ ಸೇರ್ಕೊಂಡು ಇವನ ಲೈಫ್ ಅನ್ನ ನಡೆಸ್ತಾ ಇದ್ದಾನೆ. ಅಂಡ್ ಎಲ್ಲಾ ಸಮುದ್ರ ಕಳ್ಳರುವೆ ನಮ್ಮ ಹೀರೋವನ್ನ ಕೋನನ್ ದ ಬಾರ್ಬೇರಿಯನ್ ಅನ್ನೋದಾಗಿನೇ ಕರೀತಾರೆ. ಅಂಡ್ ಅದು ಅಲ್ಲದೆ ಈ ದಾಳಿಕೋರರು ಊರುಗಳ ಮೇಲೆ ಅಟೆಕನ್ನ ಮಾಡಿ ಅಲ್ಲಿ ಸಿಗುವ ಜನರನ್ನ ಗುಲಾಮರನ್ನಾಗಿ ಮಾಡಿ ಒಂದು ಜಾಗದಲ್ಲಿ ತಂದು ಕಟ್ಟಾಕಿ ಮಾಡುತ್ತಾರೆ. ಬಟ್ ಆದ್ರೆ ನಮ್ಮ ಕೋನನು ಸಂಪೂರ್ಣವಾದ ಟೀಮ್ ಅನ್ನ ಕರ್ಕೊಂಡು ಈ ದಾಳಿಕೋರರ ಮೇಲೆ ಅಟೆಕನ್ನ ಮಾಡಿ ಆ ಗುಲಾಮರನ್ನ ಬಿಡಿಸೋದಿಕ್ಕಾಗಿನೇ ಬರ್ತಾನೆ. ನಂತರ ನಮ್ಮ ಕೋನನ್ ಕೂಡ ತುಂಬಾನೇ ಪ್ಲಾನ್ ಅನ್ನ ಮಾಡಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಕೆಳಗಡೆ ಬೀಳಿಸ್ತಾನೆ. ಸೊ ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳುವ ದಾಳಿಕೋರರು ಅಟೆಕನ್ನ ಮಾಡೋದಿಕ್ಕೇನೆ ಬರ್ತಾರೆ. ಆದ್ರೆ ನಮ್ಮ ಕೋನನ್ ಇವಾಗ ಯಾವ ಮಟ್ಟಿಗೆ ಬದಲಾಗಿದ್ದಾನೆ ಅಂದ್ರೆ ಇವನು ಕತ್ತಿಯನ್ನ ಹಿಡ್ಕೊಂಡು ನಿಂತ್ಕೊಂಡ್ರೆ ಯಾರು ಕೂಡ ಇವನ ಮುಂದೆ ನಿಲ್ಲೋದಿಕ್ಕೂ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ನಮ್ಮ ಕೋನನು ಒಂದು ಮಹಾನ್ ಯೋಧ ಆಗಿ ಬದಲಾಗ್ಬಿಟ್ಟಿದ್ದಾನೆ. ಸೊ ಅಲ್ಲಿ ಬರುವ ಎಲ್ಲಾ ದಾಳಿಕೋರರ ಕಥೆಯನ್ನ ಮುಗಿಸಿ ಎಲ್ಲಾ ಗುಲಾಮರನ್ನ ರಿಲೀಸ್ ಮಾಡ್ತಾನೆ. ಇನ್ ಮುಂದೆ ನಿಮ್ಮನ್ನ ಆಳೋರು ಇರೋದಿಲ್ಲ, ಯಾರು ಕೂಡ ಗುಲಾಮರಾಗಿ ಇರೋದಿಲ್ಲ. ಸೊ ನೀವೆಲ್ಲರೂ ಸ್ವತಂತ್ರವಾಗಿ ನಿಮ್ಮ ಲೈಫ್ ಅನ್ನ ಎಂಜಾಯ್ ಮಾಡಿ ಅನ್ನೋದಾಗಿನೇ ಕಳಿಸ್ಕೊಡ್ತಾನೆ. ಆ ನಂತರ ಅವತ್ತು ನೈಟ್ ಆಗ್ಬೇಕಾದ್ರೆ ಎಲ್ಲಾ ಊರಿನ ಜನರುವೆ ಸೇರ್ಕೊಂಡು ಇವರು ಸ್ವತಂತ್ರರಾಗಿರೋದಿಕ್ಕೆ ಒಂದು ಪಾರ್ಟಿಯನ್ನ ಮಡಗಿ ಎಲ್ಲರೂ ಎಂಜಾಯ್ ಅನ್ನ ಮಾಡ್ತಿರ್ತಾರೆ. ಅಂಡ್ ಇದೇ ಪಾರ್ಟಿಯಲ್ಲಿ ನಮ್ಮ ಕೋನನ್ ಅವನ ಕಣ್ಣು ಒಬ್ಬ ವ್ಯಕ್ತಿಯ ಮೇಲೆ ಬೀಳುತ್ತೆ. ಅಂಡ್ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಹಲವಾರು ವರ್ಷಗಳ ಹಿಂದೆ ನಮ್ಮ ಹೀರೋ ಒಬ್ಬ ಸೇನಾಧಿಪತಿ ಮೂಗನ್ನ ಕತ್ತರಿಸಿ ಹಾಕಿದ್ದ ಅಲ್ವಾ, ಅದೇ ಸೇನಾಧಿಪತಿ ಒಬ್ಬ ಕಳ್ಳನನ್ನ ಹುಡಿಕೊಂಡು ಈ ಜಾಗಕ್ಕಾಗಿ ಬಂದಿರ್ತಾನೆ. ನಮ್ಮ ಹೀರೋ ಬೇರೆ ಸೇಡನ್ನ ತೀರಿಸ್ಕೋಬೇಕು ಅಂತ ಅವನನ್ನ ಹುಡುಕಿ ಬರ್ತಿದ್ದ ಅಲ್ವಾ. ಬಟ್ ಆದ್ರೆ ಈ ಸೇನಾಧಿಪತಿನೇ ನಮ್ಮನ್ನ ಜಿಮ್ ನ ಹತ್ರವಾಗಿ ಕರ್ಕೊಂಡು ಹೋಗಿ ಸೇರಿಸ್ತಾನೆ. ಸೊ ಇವನನ್ನ ಫಾಲೋ ಮಾಡಿದ್ರೆ ನಮ್ಗೆ ಆ ಜಿಮ್ ಕೂಡ ಸಿಗ್ತಾನೆ ಅನ್ನೋದಾಗಿ ರೆಡಿ ಆಗ್ತಾನೆ. ನಂತರ ದಾಳಿಕೋರರು ಒಬ್ಬ ಕಳ್ಳನನ್ನ ಹುಡಿಕೊಂಡು ಈ ಜಾಗಕ್ಕಾಗಿ ಬಂದಿದ್ರು ಅಲ್ವಾ, ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳುವ ನಮ್ಮ ಹೀರೋ ಕಳ್ಳನನ್ನ ಹಿಡ್ಕೊಂಡು ಬಂದು ನೋಡಿ ನೀವು ಹುಡುಕ್ತಾ ಇರುವ ಕಳ್ಳ ಇವನೇನೆ ಅನ್ನೋದಾಗಿ ಕರೀತಾನೆ. ಸೊ ಆ ಸೈನಿಕರೇ ಕೂಡ ಈ ಕಳ್ಳನನ್ನ ಹಿಡ್ಕೊಳ್ಳೋದಿಕ್ಕಾಗಿ ಹತ್ರಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಆದ್ರಿಂದ ಎಲ್ಲಾ ಸೈನಿಕರೇ ಸೇರಿ ನಮ್ಮ ಹೀರೋವನ್ನವೇ ಬಂಧಿಸಿ ಆ ಕಳ್ಳ ಮತ್ತೆ ಸೈನಿಕರು ಇಬ್ಬರನ್ನವೇ ಕರ್ಕೊಂಡು ಬಂದು ಕಟ್ಟಾಕಿ ಮಾಡುತ್ತಾರೆ. ಅಂಡ್ ಇವಾಗ ನಮ್ಮ ಹೀರೋ ಆ ಸೈನಿಕರ ಹತ್ರ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ನಿಮ್ಮೆಲ್ರಿಗೂ ಒಬ್ಬ ಸೇನಾಧಿಪತಿ ಇದ್ದಾನೆ ಅಲ್ವಾ, ಅವನನ್ನ ಮಾತ್ರವಾಗಿ ಕರ್ಕೊಂಡು ಬಂದು ಬಿಡಿ, ನಾನು ಅವನ ಹತ್ರವಾಗಿ ಮಾತಾಡ್ಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ ಲೋ ತಮ್ಮ, ನಮ್ಮ ಸೇನಾಧಿಪತಿಗಳು ನಿನ್ನಂತ ಲೋಕಲ್ ಗಳ ಹತ್ರವಾಗಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ನಗಾಡ್ತಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನೋಡ್ಬೇಕಾದ್ರೆ ಆ ಸೇನಾಧಿಪತಿ ಕಳ್ಳನನ್ನ ಕರ್ಕೊಂಡು ಬಂದು ಟಾರ್ಚರ್ ಅನ್ನ ಕೊಡ್ತಿರ್ತಾನೆ. ಆ ರೀತಿ ಟಾರ್ಚರ್ ಅನ್ನ ಕೊಡ್ಬೇಕಾದ್ರೆ ಆ ಕಳ್ಳ ಕೂಡ ಜೋರಾಗಿ ಕಿರುಚ್ಕೋಬೇಕಾದ್ರೆ ಅದನ್ನ ಕೇಳುವ ನಮ್ಮ ಕೋನನು ಕೋಪದಿಂದ ಮೇಲಕ್ಕೆ ಎದ್ದು ಇಲ್ಲಿರುವ ಎಲ್ಲಾ ಸೈನಿಕರಿಗೆ ಹೊಡೆದು ಭೂತವನ್ನ ಬಿಡಿಸ್ತಾನೆ. ನಂತರ ಸೀದಾ ಸೇನಾಧಿಪತಿಯ ಹತ್ರಕ್ಕಾಗಿನೇ ಬಂದು ಲೋ ಸೇನಾಧಿಪತಿ, ನಾನು ಯಾರು ಅಂತ ನಿನ್ಗೆ ಗುರುತು ಸಿಗ್ತಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಸೇನಾಧಿಪತಿಗೆ ನಮ್ಮ ಹೀರೋ ಯಾರು ಅನ್ನೋದಾಗಿ ಗೊತ್ತಾಗ್ತಾನೆ ಇಲ್ಲ. ಆದ್ರಿಂದ ಆ ಸೇನಾಧಿಪತಿ ಮುಖಕ್ಕೆ ಹಾಕೊಂಡಿರುವ ಮಾಸ್ಕ್ ಅನ್ನ ನಮ್ಮ ಹೀರೋ ಕಿತ್ತು ಬಿಸಾಡಿ ಅವನ ಮೂಗಿನ ಒಳಗಡೆಗೆ ಇವನ ಬೆರಳನ್ನ ಮುಡುಗ್ಬೇಕಾದ್ರೆ ಇವಾಗ ಸೇನಾಧಿಪತಿಗೆ ಗೊತ್ತಾಗುತ್ತೆ ಇವನು ಕೋನನ್ ಅನ್ನೋದಾಗಿ. ಅಂಡ್ ಇವಾಗ ನಮ್ಮ ಕೋನನ್ ಕೂಡ ಇವನಿಗೆ ಎರ್ರ ಬೀರಿಯಾಗಿ ಹೊಡೆದು ನನ್ನ ತಂದೆಯ ಕಥೆಯನ್ನ ಮುಗಿಸಿದ ದಾಳಿಕೋರ ಎಲ್ಲಿದ್ದಾನೆ, ಅವನ ಲೊಕೇಶನ್, ಅವನು ಏನ್ ಮಾಡ್ಕೊಂಡಿದ್ದಾನೆ ಎಲ್ಲವನ್ನ ಹೇಳು ಅಂತ ಕೇಳ್ಬೇಕಾದ್ರೆ ನಿಜವಾಗ್ಲೂ ಕೋನನ್ ನನ್ಗೆ ಅವನ ಬಗ್ಗೆ ಯಾವುದೇ ವಿಷಯಗಳಿವೆ ಗೊತ್ತಿಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಮಾಯಾವಿ ಮುಕುಟ ಅವನಿಗೆ ಸಿಗ್ಬೇಕಾದ್ರೆ ಆ ಜಿಮ್ಮು ಮತ್ತೆ ಅವನ ಮಗಳು ಇಬ್ರು ಕೂಡ ಶಕ್ತಿಯಿಂದ ಹುಚ್ಚರಾಗ್ಬಿಟ್ಟಿದ್ದಾರೆ. ಸೊ ಅದ್ರಿಂದ ನಾವು ಕೂಡ ಅವರ ಹತ್ರವಾಗಿ ಕೆಲ್ಸವನ್ನ ಮಾಡ್ತಿಲ್ಲ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ನಿಜವನ್ನ ಹೇಳಿದ್ರೆ ಮಾತ್ರವಾಗಿ ನಿನ್ನ ಪ್ರಾಣವನ್ನ ಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲೇನೆ ನಿನ್ನ ಕಥೆಯನ್ನ ಮುಗಿಸ್ಬಿಡ್ತೀನಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಇವಾಗ ಸೇನಾಧಿಪತಿ ಎಲ್ಲಾ ವಿಷಯವನ್ನ ಹೇಳ್ಕೊತಾನೆ. ಅವನ ಹತ್ರಕ್ಕೆ ಆ ಮಾಯಾವಿ ಮುಖವಾಡವೇನೋ ಬಂದಿದೆ, ಬಟ್ ಆದ್ರೆ ಅದನ್ನ ಆಕ್ಟಿವೇಟ್ ಮಾಡುವ ಶಕ್ತಿ ಅವನ ಹತ್ರ ಇಲ್ಲ. ಸೊ ಅದನ್ನ ಆಕ್ಟಿವೇಟ್ ಮಾಡೋದಿಕ್ಕಾಗಿನೇ ಒಂದು ಜಾಗಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದಾಗಿ ಲೊಕೇಶನ್ ಅನ್ನ ಹೇಳ್ತಾನೆ. ನಂತರ ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳುವ ನಮ್ಮ ಹೀರೋ ಎಣ್ಣೆ ಒಳಗಡೆಗೆ ಒಂದು ಕೀಯನ್ನ ಹಾಕಿ ಇವನ ಹೊಟ್ಟೆ ಒಳಗಡೆಗಾಗಿನೇ ಆ ಎಣ್ಣೆಯನ್ನ ಕುಡಿಸ್ತಾನೆ. ನಂತರ ಸೇನಾಧಿಪತಿಯನ್ನ ಹೇಳ್ಕೊಂಡು ಗುಲಾಮರ ಮುಂದಕ್ಕಾಗಿನೇ ಬಿಟ್ಟು ನೋಡಿ ನಿಮ್ಮೆಲ್ಲರನ್ನುವೆ ಗುಲಾಮನನ್ನಾಗಿಸಿರೋದು ಇವನೇ ಅಲ್ವಾ, ಸೊ ನಿಮ್ಮ ಕೈಗಳಿಗೆ ಹಾಕಿರುವ ಚೈನ್ ಅನ್ನ ಬಿಡಿಸ್ಕೋಬೇಕು ಅಂದ್ರೆ ಒಂದು ಕೀ ಬೇಕು. ಅಂಡ್ ಆ ಕೀಯನ್ನ ನಾನು ಇವನ ಹೊಟ್ಟೆ ಒಳಗಡೆಗಾಗಿನೇ ಮಡಗಿದ್ದೀನಿ. ಸೊ ಯಾರಿಗೆ ಸ್ವತಂತ್ರ ಬೇಕು ಅವರು ಇವನ ಹೊಟ್ಟೆಯಿಂದ ಕೀಯನ್ನ ಎತ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ
ಎಲ್ಲಾ ಗುಲಾಮರುವೆ ಕೂಡ ಇವನ ಹೊಟ್ಟೆಯನ್ನ ಬಗೆದು ಆ ಕೀಯನ್ನ ಎತ್ಕೋತಾರೆ. ಅಂದ್ರೆ ಆ ಸೇನಾಧಿಪತಿಯ ಕತೆ ಅಲ್ಲಿಗೆನೆ ಮುಗಿಯುತ್ತೆ. ಇದೇ ರೀತಿ ಇರ್ಬೇಕಾದ್ರೆ ಯಲಾಶಾನ್ ಅನ್ನುವ ಒಬ್ಬ ವ್ಯಕ್ತಿ ನಮ್ಮ ಹೀರೋವಿನ ಹತ್ರ ಬಂದು, ಕೋನನ್, ನನ್ನ ಪ್ರಾಣವನ್ನ ಕಾಪಾಡೋದ್ರ ಜೊತೆಗೆ ನನ್ಗೆ ಸ್ವತಂತ್ರವನ್ನುವೇ ಕೊಡ್ತಿದ್ಯಾ. ನನ್ನ ಹತ್ರ ಇರುವ ಒಂದು ವಿಶೇಷವಾದ ಕಲೆ ಏನು ಅಂದ್ರೆ, ನನ್ನ ಕೈಯಲ್ಲಿ ಎಂತದೇ ಲಾಕರ್ ಆದ್ರೂ ಕೂಡ ಅದನ್ನ ಓಪನ್ ಮಾಡಬಹುದು. ಅದು ಎಂತದೇ ಬೀಗವಾಗಿರ್ಲಿ, ಡೋರ್ ಆಗಿರ್ಲಿ, ಏನೇ ಆದ್ರೂ ಕೂಡ ನಾನು ಓಪನ್ ಮಾಡಬಲ್ಲೆ. ಸೊ ನಾನು ನಿನ್ಗೆ ಗುಲಾಮನಾಗಿ ಯಾವಾಗ್ಲೂ ನಿನ್ನ ಕೈ ಕೆಳಗಡೆ ಕೆಲ್ಸವನ್ನ ಮಾಡ್ತೀನಿ. ಸೊ ದಯವಿಟ್ಟು ನನ್ನನ್ನ ಸ್ವೀಕಾರ ಮಾಡು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ನನಗೆ ಯಾವುದೇ ಗುಲಾಮನುವೆ ಬೇಡ, ಸೇವಕನುವೆ ಬೇಡ, ನಿಮ್ಮ ಲೈಫ್ ಅನ್ನ ನೀವು ನೋಡ್ಕೊಳ್ಳಿ ಅನ್ನೋದಾಗಿನೇ ಕಳಿಸ್ತಾನೆ. ಬಟ್ ಆದ್ರೂ ಕೂಡ ವ್ಯಕ್ತಿ ನಿಮ್ಗೆ ಯಾವಾಗ ಅವಶ್ಯಕತೆ ಬಿದ್ರವೇ ಕೂಡ ಈ ಊರಿಗೆ ಬಂದು ಯಲಾಶಾನ್ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸಾಕು, ಯಾರಾದ್ರೂ ನನ್ನ ಹತ್ರಕ್ಕಾಗಿನೇ ಕರ್ಕೊಂಡು ಬಂದು ಬಿಡ್ತಾರೆ. ನಾನು ಯಾವಾಗ್ಲೂ ರೆಡಿಯಾಗಿರ್ತೀನಿ. ಸೊ ಅವಶ್ಯಕತೆ ಬಿದ್ರೆ ಖಂಡಿತ ನನ್ನನ್ನ ಬಂದು ಭೇಟಿ ಮಾಡಿ ಅನ್ನೋದಾಗಿ ಕೇಳ್ಕೊತಾನೆ. ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಆ ಜಾಗದಿಂದಾನೇ ಹೊರಟು ಬರ್ತಾನೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಆ ಜಿಮ್ ಅನ್ನ ತೋರಿಸ್ಬೇಕಾದ್ರೆ, ಅದೇ ಇವನಿಗೆ ಸಿಕ್ಕಿರುವ ಮುಖವಾಡದ ಶಕ್ತಿಯನ್ನ ಆಕ್ಟಿವೇಟ್ ಮಾಡ್ಬೇಕು ಅಂದ್ರೆ ಒಂದು ಪವಿತ್ರವಾದ ಹೆಣ್ಣಿನ ರಕ್ತ ಬೇಕಾಗುತ್ತೆ. ಸೊ ಆ ರಕ್ತವನ್ನ ಹುಡಿಕೊಂಡು ಶಾಯಿ ಎನ್ನುವ ಒಂದು ಜಾಗದ ಕಡೆಗಾಗಿನೇ ಬರ್ತಿದ್ದಾನೆ. ಅಂಡ್ ಅದೇ ಪವಿತ್ರ ಜಾಗದಲ್ಲಿ ತಮಾರ ಅನ್ನುವ ಒಂದು ಲೇಡಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವಳೇನೆ ಶಾಯಿ ಕುಲಕ್ಕೆ ಸೇರಿರುವಂತಹ ಪವಿತ್ರವಾದ ಹುಡುಗಿ. ಅಂಡ್ ಇವಳ ರಕ್ತದಿಂದಾನೇ ಆ ಮುಖವಾಡದ ಶಕ್ತಿಯನ್ನ ಆಕ್ಟಿವೇಟ್ ಮಾಡೋದಿಕ್ಕೆ ಸಾಧ್ಯ. ಬಟ್ ಆದ್ರೆ ಇವಳ ರಕ್ತ ಪವಿತ್ರವಾಗಿದೆ ಅಂತ ಇವಳಿಗೂ ಕೂಡ ಗೊತ್ತಿರ್ತಾನೆ ಇಲ್ಲ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಜಿಮ್ ಕೂಡ ಪೂರ್ತಿಯಾದ ಸೇನೆಯನ್ನ ಕರ್ಕೊಂಡು ಬಂದು ಇವರ ರಾಜ್ಯದ ಮೇಲೆ ದಾಳಿಯನ್ನ ಮಾಡಿ ಆ ಪವಿತ್ರ ಹುಡುಗಿಯನ್ನ ಹುಡ್ಕೋದಿಕ್ಕಾಗಿ ಶುರು ಮಾಡ್ತಾನೆ. ಬಟ್ ಆದ್ರೆ ಈ ವಿಷಯ ಈ ರಾಜ್ಯದ ರಾಜನಿಗೆ ಗೊತ್ತಾಗ್ಬೇಕಾದ್ರೆ ಎಲ್ಲಾ ಹುಡುಗಿಯರೇ ಕೂಡ ಈ ಜಾಗದಿಂದ ಎಸ್ಕೇಪ್ ಆಗಿ ಹೋಗಿ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಸಪರೇಟ್ ಆಗಿ ನಮ್ಮ ತಮಾರ ಅವಳ ಹತ್ರಕ್ಕೇನೆ ಬಂದು, ನೋಡಮ್ಮ, ನೀನು ಯಾವುದೇ ಕಾರಣಕ್ಕೂ ಕೂಡ ಈ ವಿಲನ್ ಗಳ ಕೈಗೆ ಬಂದು ಸಿಗ್ಬೇಡ, ಹೇಗಾದ್ರೂ ಮಾಡಿ ನಿನ್ನ ಪ್ರಾಣವನ್ನ ಕಾಪಾಡ್ಕೊಂಡು ಓಡಕ್ ಬಿಡು ಅನ್ನೋದಾಗಿನೇ ಕಳಿಸ್ತಾನೆ. ಸೊ ಅದೇ ರೀತಿ ನಮ್ಮ ತಮಾರ ಕೂಡ ತುಂಬಾನೇ ಕಷ್ಟಪಟ್ಟು ಎಸ್ಕೇಪ್ ಆಗ್ತಾಳೆ. ಆದ್ರೆ ಈ ಜಿಮ್ನ ಕಡೆಯ ಒಬ್ಬ ಸೈನಿಕ ನಮ್ಮ ತಮಾರ ಅವಳನ್ನ ನೋಡಿ, ಇವಳೇನೆ ನಾವು ಹುಡುಗಿ ಬಂದಿರುವ ಪವಿತ್ರವಾದ ಹುಡುಗಿ ಅಂತ ಫಾಲೋ ಮಾಡ್ಕೊಂಡೇ ಬಂದ್ಬಿಡ್ತಾನೆ. ಅಂಡ್ ಇದೇ ಜಾಗಕ್ಕೆ ನಮ್ಮ ಕೋನನ್ ಕೂಡ ಜಿಮ್ಮನ ಹುಡುಗಿ ಬರ್ತಾ ಇದ್ದ ಅಲ್ವಾ. ಸೊ ಇದೇ ರೀತಿ ಬರ್ಬೇಕಾದ್ರೆ ಒಂದು ಹುಡುಗಿ ಹೆದರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ. ಸೊ ಖಂಡಿತ ಜಿಮ್ಮು ಇವಳನ್ನ ಫಾಲೋ ಮಾಡಿ ಬರ್ತಿರ್ಬೇಕು, ಅಲ್ಲೇನೆ ಹೋಗೋಣ ಅಂತ ಸೀದಾ ನಮ್ಮ ಹೀರೋ ಕೂಡ ಈ ಹುಡುಗಿ ಹತ್ರಕ್ಕಾಗಿನೇ ಬಂದು, ಆ ಜಿಮ್ಮು ಎಲ್ಲಿದ್ದಾನೆ ಅಂತ ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಆ ಜಿಮ್ಮವನ ಕಡೆಯ ಒಬ್ಬ ಸೈನಿಕ ಫಾಲೋವನ್ನ ಮಾಡಿ ಬರ್ತಾ ಇದ್ದ ಅಲ್ವಾ. ಸೀದಾ ನಮ್ಮ ಹೀರೋವಿನ ಮೇಲೆ ಆಟಕನೆ ಮಾಡ್ಬಿಡ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ತಮಾರ ಏನುವೆ ಕಡಿಮೆ ಇಲ್ಲ. ಇವಳು ಕೂಡ ತುಂಬಾನೇ ಫೈಟಿಂಗ್ ಸ್ಕಿಲ್ ಗಳನ್ನ ಕಲ್ತಿರೋದ್ರಿಂದ ಆ ಸೈನಿಕನ ಮೇಲೆ ಆಟಕನ ಮಾಡಿ ಕೆಳಗಡೆ ಬೀಳ್ಸೋದಿಕ್ಕಾಗಿ ನೋಡ್ತಾಳೆ. ಅಂಡ್ ಕೆಳಗಡೆ ಬಿದ್ದಿರುವ ನಮ್ಮ ಹೀರೋ ಕೂಡ ಮತ್ತೆ ಎದ್ದು ಬಂದು ಈ ತಮಾರ ಅವಳ ಜೊತೆ ಸೇರ್ಕೊಂಡು ಇಬ್ಬರೇ ಒಟ್ಟಾಗಿನೇ ಸೇರಿ ಆ ಸೈನಿಕನನ್ನ ಸೋಲಿಸ್ತಾರೆ. ಇನ್ನೊಂದ್ ಕಡೆಯಲ್ಲಿ ಆ ಜಿಮ್ಮವನ ಪೂರ್ತಿ ಟೀಮು ಆ ರಾಜ್ಯಕ್ಕೆ ಬಂದಿತ್ತು ಅಲ್ವಾ. ಸೊ ಇವಾಗ ಇವರ ಕೈಗೆ ಸಿಗುವ ಎಲ್ಲಾ ಹುಡುಗಿಯರನ್ನುವೆ ಕರ್ಕೊಂಡು ಬಂದು ನಿಮ್ಮಲ್ಲಿ ಪವಿತ್ರವಾದ ರಕ್ತ ಯಾರಲ್ಲಿದೆ ಅನ್ನೋದಾಗಿ ಎಲ್ಲರನ್ನುವೆ ಎನ್ಕ್ವೈರಿ ಮಾಡ್ತಾರೆ. ಬಟ್ ಆದ್ರೆ ಆ ಪವಿತ್ರತೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲಾ ಹುಡುಗಿಯರವೇ ಕೂಡ ನಮ್ಗೆ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ. ಅದು ಅಲ್ಲದೆ ಈ ಜಿಮ್ನ ಮಗಳಾಗಿರುವ ಮಾರಿಯಾ ಇದ್ದಾಳೆ ಅಲ್ವಾ, ಅವಳು ಶಾರ್ಪ್ ಆದ ಬ್ಲೇಡ್ ಇಂದ ಎಲ್ಲರ ರಕ್ತವನ್ನುವೆ ಚೆಕ್ ಮಾಡಿ ನೋಡ್ಬೇಕಾದ್ರೆ ಯಾರ ರಕ್ತ ಪವಿತ್ರವಾಗಿರೋದಿಲ್ವೋ ಅವರನ್ನ ಅಲ್ಲೇನೆ ಮುಗಿಸ್ಬಿಡ್ತಾಳೆ. ನಂತರ ಹುಡುಗಿಯನ್ನ ಪ್ಲಾನ್ ಮಾಡಿನೇ ಇವರೆಲ್ಲರೂ ಕೂಡ ಓಡಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಪವಿತ್ರವಾದ ಹುಡುಗಿ ಜಾಗದಲ್ಲಿ ಇಲ್ಲ ಅನ್ನೋದಾಗಿ ಅವಳು ಹೇಳ್ಬೇಕಾದ್ರೆ ಇದನ್ನ ಕೇಳುವ ರಾಜ್ಯದ ರಾಜ, ನೀವು ಯಾವ ಹುಡುಗಿಯ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನಮ್ಗೆ ಗೊತ್ತಿಲ್ಲ, ಹಾಗೆ ನೀವು ಕೆಟ್ಟ ಉದ್ದೇಶದಿಂದ ಬಂದಿದ್ರೆ ಯಾವತ್ತೂ ಕೂಡ ನಿಮ್ಮ ಉದ್ದೇಶ ಪೂರ್ತಿ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಕೋಪ ಮಾಡ್ಕೊಳ್ಳುವ ಜಿಮ್ಮು ಡೈರೆಕ್ಟ್ ಆಗಿ ಆ ರಾಜನನ್ನ ಹಿಡ್ಕೊಂಡು ನೆಲಕ್ಕೆನೆ ಚೊಚ್ಚಿ ಅವನ ಕಥೆಯನ್ನ ಮುಗಿಸಿ ಹಾಕ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಕೋನನ್ ಅವನನ್ನ ತೋರಿಸ್ಬೇಕಾದ್ರೆ ಅದೇ ತಮಾರ ಅನ್ನುವ ಒಂದು ಹುಡುಗಿಯನ್ನ ಕಾಪಾಡಿ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದ ಅಲ್ವಾ. ಸೊ ಇವಾಗ ತಮಾರ ಅವಳ ಕೈಕಾಲುಗಳನ್ನ ಕಟ್ಟಕಿನೇ ಮಡುಕ್ತಾನೆ. ಯಾಕಂದ್ರೆ ನಿನ್ನದು ಪವಿತ್ರವಾದ ರಕ್ತ ಅಂದ್ರೆ ಆ ಜಿಮ್ಮು ಖಂಡಿತ ನಿನ್ನನ್ನ ಹುಡುಕಿ ಇಲ್ಲಿಗೆ ಬಂದೇ ಬರ್ತಾನೆ. ಸೊ ಆವಾಗ ನನ್ನ ಭೇಟಿಯನ್ನ ನಾನು ನೋಡ್ಕೊಳ್ತೀನಿ, ಆದ್ರಿಂದ ಇವಾಗ ನಿನ್ನನ್ನ ಕಟ್ಟಿ ಮಡಗೋದು ಅವಶ್ಯಕತೆ ಇದೆ ಅನ್ನೋದಾಗಿ ಕಟ್ಟಿ ಮಡುಕ್ತಾನೆ. ಸೊ ನಮ್ಮ ತಮಾರ ಕೂಡ ದಯವಿಟ್ಟು ನನ್ನನ್ನ ಬಿಡ್ಬಿಡು ಅಂತ ಎಷ್ಟೇ ಕೇಳಿದ್ರುವೆ ಅವಳ ಮಾತನ್ನ ಕೇಳಲ್ಲ. ನಂತರ ಸೀದಾ ನಮ್ಮ ಕೋನನ್ನು ಆ ಸೈನಿಕನ ಹತ್ರಕ್ಕಾಗಿನೇ ಬಂದು, ಲೋ ತಮ್ಮ, ನಿಮ್ಮ ಲೀಡರು ನಿನ್ನನ್ನ ಹುಡುಕಿ ಇಲ್ಲಿಗೆ ಬರ್ತಾರೆ ಅಂತ ನಾನು ಕಾಯ್ತಾನೆ ಇದ್ದೀನಿ, ಆದ್ರೆ ಎಷ್ಟೇ ಹೊತ್ತು ನಿನ್ನನ್ನ ಕಟ್ಟಿ ಮಡಗಿದ್ರವೇ ಕೂಡ ನಿಮ್ಮ ಲೀಡರು ಬರ್ತಾನೆ ಇಲ್ಲ, ಇನ್ನು ನಿನ್ನನ್ನ ಜೀವಂತ ಉಳಿಸಿ ಯಾವುದೇ ಪ್ರಯೋಜನವೇ ಇಲ್ಲ, ಏನುವೇ ಇಲ್ಲ ಅಂತ ಕೊಲ್ಲೋದಿಕ್ಕಾಗಿ ನೋಡ್ತಾನೆ. ಇದನ್ನ ಕೇಳುವ ಸೈನಿಕ, ಅರೆರೆ ಆ ರೀತಿ ಎಲ್ಲ ಮಾಡ್ಬೇಡ, ಈ ಹುಡುಗಿಯನ್ನ ಅವನು ಸರಿಸುಮಾರು 20 ವರ್ಷಗಳಿಂದ ಹುಡುಕ್ತಾ ಇದ್ದಾನೆ. ಒಂದ್ ವೇಳೆ ನೀನು ಈ ಹುಡುಗಿಯನ್ನ ಕರ್ಕೊಂಡು ಹೋಗಿ ನಮ್ಮ ಜಿಮ್ಗೆ ಒಪ್ಪಿಸಿದ್ರೆ ನೀನು ಯಾವ ಇನಾಮನ್ನ ಕೇಳಿದ್ರೂ ಕೂಡ ನಿನ್ಗೆ ಅವನು ಕೊಟ್ಬಿಡ್ತಾನೆ, ಚಿನ್ನ ಬೆಳ್ಳಿ ವಜ್ರದಿಂದ ನಿನ್ನನ್ನ ತುಂಬಿ ಬಿಡ್ತಾನೆ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇದನ್ನ ಕೇಳುವ ನಮ್ಮ ಹೀರೋ ಸೈನಿಕನನ್ನ ಎಳ್ಕೊಂಡು ಬಂದು
ಒಂದು ಕ್ಯಾಟಪುಲ್ ನ ಮೇಲ್ಗಡೆ ಕೂರ್ಸಿ ಆ ಜಾಗದಿಂದಾನೇ ಆ ಸೈನಿಕನನ್ನ ಹಾರಿಸ್ತಾನೆ. ಸೊ ಆ ಸೈನಿಕ ಕೂಡ ಹಾರ್ಕೊಂಡು ಸೀದಾ ಜಿಮ್ ನ ಹತ್ರಕ್ಕಾಗಿನೇ ಬಂದು ಬೀಳ್ತಾನೆ. ನಂತರ ಈ ಜಿಮ್ಮು ಆ ಸೈನಿಕನ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಅವನ ಬಾಯಿನ ಒಳಗಡೆ ಯಾವ್ದೋ ಮೆಸೇಜ್ ಅನ್ನ ಬರೆದು ಕಳ್ಸಿದ್ದಾರೆ. ಸೊ ಅದನ್ನ ತೆಗೆದು ನೋಡ್ಬೇಕಾದ್ರೆ ನಿನಗೆ ಬೇಕಾಗಿರುವ ಪವಿತ್ರ ಹುಡುಗಿ ನಮ್ಮ ಹತ್ರ ಇದ್ದಾಳೆ. ಸೊ ಚಿನ್ನದ ನಾಣ್ಯಗಳನ್ನ ತಗೊಂಡು ಈ ಲೊಕೇಶನ್ಗೆ ಬಂದ್ಬಿಡು ಅನ್ನೋದಾಗಿನೇ ಬರ್ದು ಮಡಗಿದಾನೆ. ಸೊ ಇದನ್ನ ನೋಡುವ ಜಿಮ್ಮು ಸರಿ ಓಕೆ ಆ ಕೋನನ್ ಯಾರು ಅನ್ನೋದಾಗಿ ನೋಡಿ ಬಿಡೋಣ ಅಂತ ಚಿನ್ನದ ನಾಣ್ಯಗಳನ್ನ ಎತ್ಕೊಂಡು ನಮ್ಮ ಹೀರೋವಿನ ಹತ್ರಕ್ಕೇನೆ ಬರ್ತಾನೆ. ಸರಿ ಓಕೆ, ಎಷ್ಟೋ ವರ್ಷಗಳ ನಂತರ ಬಹದ್ದೂರ್ ಗಂಟೆನ ನೋಡ್ತಾ ಇದೀವಿ ಅಂತ ತಗೋ, ನೀನು ಕೇಳಿರುವ ಚಿನ್ನವನ್ನ ತಂದಿದ್ದೀನಿ, ಆ ಹುಡುಗಿಯನ್ನ ನಮ್ಗೆ ಒಪ್ಪಿಸು ಅನ್ನೋದಾಗಿ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ನಮ್ಗೆ ಯಾವ್ದೇ ರೀತಿ ಚಿನ್ನನವೇ ಬೇಡ, ಏನವೇ ಬೇಡ, ಬದಲಾಗಿ ನಿನ್ನ ತಾಲನೆ ಬೇಕು ಅನ್ನೋದಾಗಿನೇ ಕೇಳ್ತಾನೆ. ಈ ಮಾತನ್ನ ಕೇಳ್ತಿದ್ದಾಗೇನೆ ಜಿಮ್ಮು ಅವನ ಮಗಳನ್ನ ಅಲ್ಲಿಗೆ ಕರೀತಾನೆ. ಅಂದ್ರೆ ಇವಳ ಹತ್ರ ಜಾದು ಶಕ್ತಿ ಇದೆ ಅಂತ ನಾವು ನೋಡಿದ್ವಿ ಅಲ್ವಾ. ಸೊ ಇವಾಗ ಈ ಮಾರಿಯ ಅಲ್ಲಿಗೆ ಬಂದು ಅವಳ ಜಾದು ಶಕ್ತಿಯನ್ನವೇ ಬಳಸಿ ನೆಲದ ಒಳಗಡೆ ಇರುವ ಮಣ್ಣಿನ ರಾಕ್ಷಸನನ್ನ ಹೊರಗಡೆ ಕರೀತಾಳೆ. ಅಂಡ್ ಇವಾಗ ಆ ರಾಕ್ಷಸ ಕೂಡ ನಮ್ಮ ಕೋನನ ಜೊತೆ ಯುದ್ಧ ಮಾಡೋದಿಕ್ಕಾಗಿ ನಿಂತ್ಕೋತಾನೆ. ಬಟ್ ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ನಮ್ಮ ಹೀರೋ ಎಷ್ಟೇ ಸಲ ಸೋಲ್ಸಿದ್ರೆ ಕೂಡ ಆ ರಾಕ್ಷಸ ನೆಲವನ್ನ ಟಚ್ ಮಾಡ್ತಿದ್ದಾಗೇನೆ ಮತ್ತೆ ಮತ್ತೆ ಅವನ ಬಾಡಿ ರೀಕ್ರಿಯೇಟ್ ಆಗುತ್ತೆ. ಸೊ ಇದೇ ರೀತಿ ನಮ್ಮ ಹೀರೋ ಎಷ್ಟೇ ಬಾರಿ ಹೊಡೆದು ಕೆಳಗಡೆ ಬೀಳ್ಸಿದ್ರುವೆ ಮತ್ತೆ ಮತ್ತೆ ಎದ್ದು ಬರ್ತಿರ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ತಮಾರ ಕೂಡ ಮಧ್ಯಕ್ಕೆ ಬಂದು ಹೀರೋವಿಗೆ ಹೆಲ್ಪ್ ಅನ್ನ ಮಾಡ್ತಾಳೆ. ಸೊ ಇದೇ ರೀತಿ ನಿರಂತರವಾದ ಫೈಟ್ ನಡೀತಾ ಇರ್ಬೇಕಾದ್ರೆ ಆ ಮಣ್ಣಿನ ರಾಕ್ಷಸ ಇಲ್ಲಿವರೆಗೂ ಅಂತ ನಾನು ಮತ್ತೆ ಮತ್ತೆ ಬಂದು ಫೈಟ್ ಅನ್ನ ಮಾಡ್ಲಿ, ಸೊ ಇವಾಗ ನಾನು ಸೋಲನ್ನ ಒಪ್ಕೋತೀನಿ, ನಾನು ಮತ್ತೆ ಬರೋದಿಲ್ಲ ಅಂತ ರಾಕ್ಷಸ ಮಣ್ಣಿನ ಒಳಗಡೆನೆ ಹೋಗ್ಬಿಡ್ತಾನೆ. ನಂತರ ಇವಾಗ ನಮ್ಮ ಹೀರೋ ಮಾಸ್ ಆಗಿನೇ ಮುಂದಕ್ಕೆ ಬಂದು ಆ ಜಿಮ್ಮನ್ನ ಯುದ್ಧಕ್ಕಾಗಿನೇ ಕರಿಬೇಕಾದ್ರೆ ಅವನು ಕೂಡ ಬರ್ತಾನೆ. ಅಂಡ್ ಇಬ್ಬರ ನಡುವೆನುವೆ ಒಂದು ಮಾಸ್ ಆಗಿರುವ ಫೈಟು ಶುರುವಾಗುತ್ತೆ. ಬಟ್ ಆದ್ರೆ ಈ ಕೋನನ ಹತ್ರ ಮುಖವಾಡದ ಶಕ್ತಿ ಇಲ್ಲ ಅಲ್ವಾ, ಆದ್ರಿಂದ ನಮ್ಮ ಹೀರೋವನ್ನ ಎದುರಿಸೋದಕ್ಕೆ ಆಗದೆ ಸೋಲುವ ಸಿಚುವೇಶನ್ಗೆ ಬಂದ್ಬಿಡ್ತಾನೆ. ಅದು ಅಲ್ಲದೆ ಈ ಜಿಮ್ಗೆ ನಮ್ಮ ಹೀರೋ ಯಾರು ಅನ್ನೋದು ಅರ್ಥವಾಗ್ಬಿಡುತ್ತೆ. ಅದೇ ಹಲವಾರು ವರ್ಷಗಳ ಹಿಂದೆ ತಂದೆ ಮಗನನ್ನ ಸಾಯೋದಕ್ಕಾಗಿನೇ ಬಿಟ್ಟಿದ್ವಿ, ಅದ್ರಲ್ಲಿ ಚಿಕ್ಕ ಹುಡುಗ ಎಸ್ಕೇಪ್ ಆಗಿ ಬದಿಕೊಂಡಿದ್ದ ಅಲ್ವಾ. ಸೊ ಇವಾಗ ಮತ್ತೆ ನಮ್ಮ ಮುಂದೆ ಬಂದು ನಿಂತಿದ್ದಾನೆ ಅಂತ ತಿಳ್ಕೊಂಡು ಈ ಬಾರಿ ಮಾತ್ರ ನಿನ್ನನ್ನ ಬಿಡೋದಿಲ್ಲ ಕಣೋ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದೇ ರೀತಿ ಫೈಟ್ ನಡೀತಿರ್ಬೇಕಾದ್ರೆ ಆ ಮಾರಿಯಾ ಅವಳ ಮ್ಯಾಜಿಕಲ್ ಪವರ್ ಅನ್ನ ಬಳಸಿ ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗೋದಿಕ್ಕಾಗಿ ಒಂದು ವೆಪನ್ ಅನ್ನ ಎಸಿತಾಳೆ. ಸೊ ಅದೇ ರೀತಿ ನಮ್ಮ ಹೀರೋ ಕೂಡ ಅನ್ಕಾನ್ಶಿಯಸ್ ಆಗುವ ಸಿಚುವೇಶನ್ಗೆ ಬಂದ್ಬಿಡ್ತಾನೆ. ಆದ್ರೂ ಕೂಡ ಇವನ ಕತ್ತಿಯನ್ನ ಎತ್ತಿ ಜಿಮ್ಮನ್ನ ಎದುರಿಸೋದಿಕ್ಕಾಗಿ ನಿಂತ್ಕೋತಾನೆ. ಬಟ್ ಆದ್ರೆ ಜಿಮ್ಮನ್ನ ಎದುರಿಸೋದಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಳ್ಳುವ ನಮ್ಮ ತಮಾರ ಹೇಗಾದ್ರೂ ಮಾಡಿ ನಮ್ಮ ಕೋನನನ್ನ ಕಾಪಾಡ್ಲೇಬೇಕು ಅಂತ ಅವನನ್ನ ಹೇಳ್ಕೊಂಡು ಸಮುದ್ರದ ಒಳಗಡೆಗಾಗಿನೇ ನೆಗ್ದು ಅವನನ್ನ ಎಸ್ಕೇಪ್ ಮಾಡಿ ಕರ್ಕೊಂಡು ಬರ್ತಾಳೆ. ಅದು ಅಲ್ಲದೆ ಇವರಿಗಾಗಿ ಅಂತಾನೆ ಸಮುದ್ರದ ಒಳಗಡೆ ಒಂದು ಶಿಪ್ ಬಂದು ನಿಂತಿರುತ್ತೆ. ಸೊ ಫಟಾಫಟ್ ಅಂತ ಶಿಪ್ ನ ಒಳಗಡೆ ಬಂದು ಎಲ್ಲರೂ ಎಸ್ಕೇಪ್ ಆಗ್ತಾರೆ. ನಂತರ ನಮ್ಮ ಹೀರೋಗೆ ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ನಮ್ಮ ಶತ್ರು ನಮ್ಮ ಕಣ್ಣ ಮುಂದೆ ಇದ್ರವೇ ಕೂಡ ಅವನ ಹತ್ರ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಆಗಿಲ್ಲ ಅಂತ ನಾವು ನಿಜವಾಗ್ಲೂ ಒಬ್ಬ ಯೋಧನೇ ಅಲ್ಲ ಅನ್ನೋದಾಗಿ ಫೀಲ್ ಮಾಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಟೀಮ್ ನವರು ನಮ್ಮ ಹೀರೋಗೆ ತುಂಬಾನೇ ಧೈರ್ಯವನ್ನ ಕೊಡ್ತಾರೆ. ನೋಡು, ಇಲ್ಲಿವರೆಗೂ ಅವನು ಎಷ್ಟೋ ಜನರಿಗೆ ಮೋಸವನ್ನ ಮಾಡಿದಾನೆ, ಬಟ್ ಆದ್ರೆ ಯಾರು ಕೂಡ ಮತ್ತೆ ಅವನ ವಿರುದ್ಧ ತಿರುಗಿ ನೋಡೋದಿಕ್ಕೂ ಕೂಡ ಯೋಚನೆ ಮಾಡಿಲ್ಲ. ಅಂತದ್ರಲ್ಲಿ ನೀನ್ ಅವನ ಜೊತೆ ಫೈಟನ್ನ ಮಾಡಿ ಯುದ್ಧ ಮಾಡೋದಿಕ್ಕಾಗಿ ನೋಡಿದ್ಯಾ. ಸೊ ನಿಜಕ್ಕವೇ ನೀನೊಬ್ಬ ಮಹಾನ್ ಯೋಧ, ನಿನ್ನ ಕೈಯಲ್ಲಿ ಖಂಡಿತ ಅವನನ್ನ ಸೋಲ್ಸೋದಿಕ್ಕೆ ಆಗತ್ತೆ. ಸೊ ಧೈರ್ಯವನ್ನ ಕಳ್ಕೋಬೇಡ, ಮತ್ತೆ ನಿನ್ಗೆ ಅವಕಾಶ ಸಿಗುತ್ತೆ ಅನ್ನೋದಾಗಿ ಹೇಳ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಅವನ ಜೊತೆ ಯುದ್ಧ ಮಾಡೋದಕ್ಕಿಂತ ಮುಂಚೆ ನಮ್ಮ ತಮಾರ ಅವಳನ್ನ ಹೇಗಾದ್ರೂ ಮಾಡಿ ಸೇಫ್ ಆದ ಜಾಗಕ್ಕೆ ಕಳಿಸ್ಬೇಕು ಅನ್ನೋದಾಗಿ ಡಿಸೈಡ್ ಮಾಡ್ತಾನೆ. ಅಂಡ್ ಅದೇ ರೀತಿ ಒಂದು ಸುರಕ್ಷಿತ ಜಾಗದ ಕಡೆಗೆ ಇವರು ಟ್ರಾವೆಲ್ ಅನ್ನ ಮಾಡಿ ಬರ್ತಿರ್ಬೇಕಾದ್ರೆ ಇದನ್ನ ನೋಡುವ ಬೇರೆ ಸಮುದ್ರ ಕಳ್ಳರು ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಪ್ಲಾನ್ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಒಂದು ದಿನ ಎಲ್ಲರೂ ಮಲ್ಗಿರ್ಬೇಕಾದ್ರೆ ನಮ್ಮ ಶಿಪ್ ನ ಮೇಲೆ ಸಮುದ್ರ ಕಳ್ಳರು ಬಂದು ಅಟ್ಯಾಕ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಇರ್ಬೇಕಾದ್ರೆ ಯಾರು ಕೂಡ ಇವ್ರನ್ನ ಅಳ್ಳೋಡ್ಸೋದಿಕ್ಕೂ ಆಗಲ್ಲ ಅಲ್ವಾ. ಸೊ ನಮ್ಮ ಪೂರ್ತಿಯಾದ ಟೀಮು ಮಾಸಾಗಿನೇ ಫೈಟ್ ಮಾಡಿ ಆ ಸಮುದ್ರ ಕಳ್ಳರಿಗೆ ಭೂತವನ್ನ ಬಿಡಿಸಿ ಹಾಕ್ತಾರೆ. ನಂತರ ಇವಾಗ ಇವರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಇನ್ನು ಮುಂದೆ ನಮ್ಮ ಹೀರೋ ಇವರ ಜೊತೆಗೆ ಹೋಗೋದಿಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಮ ಕೋನನ್ನು ವಾಪಸ್ ಬಂದು ಆ ಜಿಮ್ಮನ್ನ ಎದುರಿಸ್ಬೇಕು ಅಲ್ವಾ. ಸೊ ಅದಕ್ಕಾಗಿ ಇವನ ಮುಂದಿನ ದಾರಿಯನ್ನ ಇವನು ಒಂಟಿಯಾಗಿನೇ ನಡೆಸಬೇಕಾಗಿದೆ. ಸೊ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ರೆಡಿ ಆಗ್ಬೇಕಾದ್ರೆ ಸೊ ಆ ಶಿಪ್ ಅನ್ನ ಓಡಿಸುವ ಪೈಲಟ್ ತಮಾರ ಅವಳ ಹತ್ರಕ್ಕೇನೆ ಬಂದು ಅವನು ಮ್ಯಾಪ್ ಅನ್ನ ತಗೊಂಡೋಗೋದಿಕ್ಕೆ ಮರ್ತೋಗ್ಬಿಟ್ಟಿದ್ದಾನೆ. ಸೊ ಈ ಮ್ಯಾಪ್ ಅನ್ನ ಕೊಟ್ಟು ಕೊನೆಯದಾಗಿ ಬಾಯನ್ನ ಹೇಳಿ ಬಾ ಅನ್ನೋದಾಗಿ ಕಳಿಸ್ತಾನೆ. ಅಂಡ್ ಅದೇ ರೀತಿ ನಮ್ಮ ತಮಾರ ಕೂಡ ಹೀರೋವಿನ ಹತ್ರಕ್ಕೆ ಬಂದು ಮ್ಯಾಪ್ ಅನ್ನ ಕೊಟ್ಟು ನಮ್ಮ ಹೀರೋಗೆ ಕೊನೆಯದಾಗಿ ಬಾಯನ್ನವೇ ಹೇಳ್ತಾಳೆ. ಆದ್ರೆ ನಮ್ಮ ಹೀರೋ ಆ ಜಿಮ್ಮನ್ನ ಹಿಡಿಯೋದಿಕ್ಕಾಗಿ ಇವಳನ್ನ ಬಳಸ್ಕೊಂಡಿದ್ದ ಅಲ್ವಾ. ಸೊ ತಮಾರಾಗೆ ನಾನು ಅನ್ಯಾಯವನ್ನ ಮಾಡಿದ್ದೀನಿ ಅನ್ನೋದಾಗಿ ಫೀಲ್ ಮಾಡ್ತಾನೆ. ನಂತರ ನೀವು ಶಿಪ್ ನ ಒಳಗಡೆ ವಾಪಸ್ ಹೋಗಿ ಅಂತ ಹೇಳ್ಬೇಕಾದ್ರೆ ನಮ್ಮ ತಮಾರ ಬರೋದಿಲ್ಲ, ಯಾಕಂದ್ರೆ ಇವಳು ಕೂಡ ನಮ್ಮ ಹೀರೋವನ್ನ ಇಷ್ಟ ಪಡೋದಿಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ಆದ್ರಿಂದ ಇವಾಗ ಇಬ್ಬರೇ ಕಿಸನ ಮಾಡಿ ಅವರ ಲವ್ ಅನ್ನ ಹೇಳ್ಕೊತಾರೆ. ಆ ನಂತರ ಇಬ್ರು ಕೂಡ ಅದೇ ಜಾಗದಲ್ಲಿ ಒಂದಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ.
ಅಂಡ್ ಇಬ್ರು ಕೂಡ ಅದೇ ಜಾಗದಲ್ಲಿನೇ ಮಲ್ಕೋಬಿಡ್ತಾರೆ. ಅಂಡ್ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ತಮಾರ ಆ ಜಾಗದಿಂದ ಎಚ್ಚರಿಯಾಗಿ ವಾಪಸ್ಸು ಇವರ ಶಿಪ್ ನ ಕಡೆಗಾಗಿನೇ ಬರ್ತಾಳೆ. ಈ ಕಡೆ ನಮ್ಮ ಹೀರೋ ಕೂಡ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ತಮಾರ ಎಲ್ಲೂ ಕಾಣ್ತಾ ಇಲ್ಲ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ತಮಾರ ಜೋರಾಗಿ ಕಿರುಚ್ಕೊಳ್ಳುವ ಶಬ್ದ ಕೂಡ ಕೇಳುತ್ತೆ. ಅಂದ್ರೆ ಆ ದಾಳಿಕೋರರು ನಮ್ಮ ತಮಾರ ಅವಳನ್ನ ಹುಡುಕಿ ಬರ್ತಾ ಇದ್ರು ಅಲ್ವಾ. ಸೊ ಫಾಲೋವನ್ನ ಮಾಡ್ಕೊಂಡು ಬಂದು ಇವಳನ್ನ ಕಿಡ್ನಾಪ್ ಅನ್ನ ಮಾಡ್ಬಿಟ್ಟಿದ್ದಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಆ ಜಿಮ್ಮವನ ಸಾಮ್ರಾಜ್ಯವನ್ನೇ ನಮ್ಗೆ ತೋರಿಸ್ತಾರೆ. ಸೊ ಇವಾಗ ಈ ಪವಿತ್ರವಾದ ಹುಡುಗಿ ಸಿಕ್ಬಿಟ್ಟಿದ್ದಾಳೆ ಅಂತ ಜಿಮ್ಮು ತುಂಬಾನೇ ಹ್ಯಾಪಿಯಾಗಿ ತೇಲಾಡ್ತಾ ಇದ್ದಾನೆ. ನಂತರ ಇದನ್ನೆಲ್ಲ ನೋಡುವ ನಮ್ಮ ತಮಾರ, ನೀವು ಹುಡುಗಿ ಬಂದಿರುವ ಹುಡುಗಿ ನಾನಲ್ಲ, ಅಂಡ್ ನನ್ನ ರಕ್ತ ಯಾವುದೇ ಪವಿತ್ರನವೇ ಅಲ್ಲ ಏನುವೇ ಅಲ್ಲ ಅಂತ ಹೇಳ್ಬೇಕಾದ್ರೆ ಆ ಜಿಮ್ನ ಮಗಳಾಗಿರುವ ಮಾರಿಯಾ ಇವಳ ರಕ್ತವನ್ನ ಬಂದು ಚೆಕ್ ಮಾಡ್ಬೇಕಾದ್ರೆ ಇವಳ ರಕ್ತ ನಿಜವಾಗ್ಲೂ ಪವಿತ್ರವಾಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಕೋನನ್ನ ತೋರಿಸ್ತಾರೆ. ಅಂಡ್ ಇವಾಗ ನಮ್ಮ ತಮಾರ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ವಾ. ಸೊ ಅವಳನ್ನ ಬಿಡಿಸ್ಕೊಂಡು ಬರ್ಬೇಕು ಅಂದ್ರೆ ಆ ಜಿಮ್ಮವನ ಸಾಮ್ರಾಜ್ಯಕ್ಕೇನೆ ಬರ್ಬೇಕು. ಆದ್ರೆ ಅಲ್ಲಿರುವ ಡೋರ್ ಗಳನ್ನ ಓಪನ್ ಮಾಡಿ ಒಳಗಡೆ ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಆದ್ರಿಂದ ನಮ್ಮ ಹೀರೋಗೆ ಒಂದು ಘಟನೆ ನೆನ್ಪಾಗುತ್ತೆ. ಅದೇ ಯಲೋಶನ್ ಅನ್ನುವ ಒಬ್ಬ ವ್ಯಕ್ತಿ ನಾನು ಈ ಜಗತ್ತಿನಲ್ಲಿರುವ ಎಂತ ಲಾಕ್ ಅನ್ನವೇ ಬೇಕಾದ್ರೆ ಓಪನ್ ಮಾಡಬಲ್ಲೆ ಅಂತ ಹೇಳಿದ ಅಲ್ವಾ. ಸೊ ಅವನು ನಮ್ಗೆ ಹೆಲ್ಪ್ ಅನ್ನ ಮಾಡಬಹುದು ಅಂತ ಹುಡಿಕೊಂಡು ಅವನ ಸಿಟಿಗೆನೆ ಬರ್ತಾನೆ. ನಂತರ ಒಂದು ರೆಸ್ಟೋರೆಂಟ್ ನ ಒಳಗಡೆ ಬಂದು ಯಲೋಶನ್ ಅನ್ನುವ ವ್ಯಕ್ತಿ ಎಲ್ಲಿರ್ತಾನೆ ಅಂತ ಕೇಳ್ಬೇಕಾದ್ರೆ ಅದನ್ನ ಕೇಳುವ ಓನರು ಇವನು ಹೊರಗಡೆ ಬಂದಿರುವ ವ್ಯಕ್ತಿ ಅಂತ ತಿಳ್ಕೊಂಡು ಡೈರೆಕ್ಟ್ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬಂದ್ಬಿಡ್ತಾರೆ. ಬಟ್ ಆದ್ರೆ ಸರಿಯಾದ ಟೈಮಿಗೆ ಯಲೋಶನ್ ಜಾಗಕ್ಕೇನೆ ಬಂದು ಅಯ್ಯಯ್ಯೋ ನನ್ನ ದೋಸ್ತನಿಗೆ ಏನನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಇವನು ಬೇರೆ ಯಾರುವೇ ಅಲ್ಲ ನನ್ಗೆ ಗೊತ್ತಿರುವ ಫ್ರೆಂಡು ಅನ್ನೋದಾಗಿ ಕರ್ಕೊಂಡು ಬರ್ತಾನೆ. ನಂತರ ಯಲೋಶನ್ನ ಕರ್ಕೊಂಡು ಒಂದು ಸುರಂಗದ ಜಾಗಕ್ಕಾಗಿನೇ ಬಂದು ಇಲ್ಲಿರುವ ಲಾಕ್ ಗಳನ್ನ ಓಪನ್ ಮಾಡು ಅಂತ ಕೇಳ್ಬೇಕಾದ್ರೆ ಆ ಯಲೋಶನ್ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಆ ಲಾಕ್ ಗಳನ್ನ ತೆಗಿತಾನೆ. ನಂತರ ಸುರಂಗದ ಒಳಗಡೆ ಬಂದು ನೋಡ್ಬೇಕಾದ್ರೆ ಮೂಳೆಗಳೆಲ್ಲ ನೇತಾಡ್ತಾ ಇರುತ್ತೆ. ಕೋನನ್ ನಾನೊಬ್ಬ ಕಳ್ಳ ಕಣೋ, ಯಾವುದೇ ಜಾದುಗಾರ ಅಲ್ಲ. ಈ ಜಾಗವನ್ನ ನೋಡ್ತಿದ್ರೆ ಮಾಟ ಮಂತ್ರವನ್ನ ಮಾಡುವ ಹಾಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ವಾಪಸ್ ಹೋಗ್ಬಿಡೋಣ ಬಾನೋದಾಗಿ ಕರಿತಿರ್ಬೇಕಾದ್ರೆ ನೀರಿನ ಒಳಗಡೆಯಿಂದ ಒಂದು ಅಮಾನುಷವಾದ ಕ್ರಿಯೇಚರು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ. ಆದ್ರೂ ಕೂಡ ನಮ್ಮ ಕೋನನು ತುಂಬಾನೇ ಶಕ್ತಿಶಾಲಿಯಾದ ಯೋಧ ಅಲ್ವಾ. ಸೊ ಹೇಗೋ ಕಷ್ಟವನ್ನ ಪಟ್ಟು ಈ ಎಲ್ಲಾ ಶೋನನ್ನುವೆ ಕಾಪಾಡಿ ಹೊರಗಡೆಗೇನೆ ಕರ್ಕೊ ಬರ್ತಾನೆ. ಬಟ್ ಆದ್ರೆ ಇವರು ಒಳಗಡೆ ಬರ್ತಾ ಇರೋದನ್ನ ಒಬ್ಬ ಸೈನಿಕ ನೋಡ್ಬಿಡೋದ್ರಿಂದ ಸೀದಾ ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬಂದ್ಬಿಡ್ತಾನೆ. ಅದು ಅಲ್ಲದೆ ನೀರಿನ ಒಳಗಡೆ ಒಂದು ದೊಡ್ಡ ಕ್ರಿಯೇಚರ್ ಇದೆ ಅಲ್ವಾ. ಸೊ ಆ ಕ್ರಿಯೇಚರ್ಗೆ ನಮ್ಮ ಟೀಮ್ ಅವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಆರ್ಡರ್ ಅನ್ನ ಕೊಟ್ಬಿಡ್ತಾನೆ. ಅಂಡ್ ಇವಾಗ ಒಂದು ಕಡೆಯಿಂದ ಕ್ರಿಯೇಚರು ಅಟ್ಯಾಕ್ ಅನ್ನ ಮಾಡ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಸೈನಿಕ ನಮ್ಮ ಯಲೋಶನ್ ಅನ್ನ ಬಂಧಿಸಿ ಒಂದು ಕೇಜ್ ಒಳಗಡೆ ಸೇರಿಸಿ ನೀರಿನ ಒಳಗಡೆಗಾಗಿನೇ ಎಸ್ಬಿಟ್ಟಿದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಕೋನನು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಆ ಸೈನಿಕನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಆ ನಂತರ ಸೈನಿಕನನ್ನ ನೀರಿನ ಒಳಗಡೆ ಎಸಿಬೇಕಾದ್ರೆ ಆ ಕ್ರಿಯೇಚರು ಒಂದೇ ಬಾರಿಗೆ ಆ ಸೈನಿಕನನ್ನ ನುಂಗಿ ಹಾಕುತ್ತೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋ ಯಲೋಶನ್ ಅನ್ನ ಕಾಪಾಡ್ಕೊಂಡು ಪಟ್ ಅಂತ ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಬಂದ್ಬಿಡ್ತಾರೆ. ಅಂಡ್ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಆ ಜಿಮ್ ಅನ್ನ ತೋರಿಸ್ಬೇಕಾದ್ರೆ ಅದೇ ನಮ್ಮ ತಮಾರ ಅವಳನ್ನ ಎಳ್ಕೊಂಡು ಬಂದಿದ್ದ ಅಲ್ವಾ. ಸೊ ಇವಾಗ ಯಾವ್ದೋ ಒಂದು ರಿಚುವಲ್ ಮಾಡೋದಿಕ್ಕೆ ಆಳವಾದ ಬಾವಿ ಮೇಲೆ ಕೊಟ್ಟಾಕಿ ಮಡಗಿದ್ದಾನೆ. ಅಂಡ್ ನಮ್ಮ ತಮಾರಾಗೆ ಈ ಜಿಮ್ ಅವನ ವೈಫ್ ನ ಬಟ್ಟೆಯನ್ನುವೆ ಕೂಡ ಹಾಕಿ ಮಡಗಿದ್ದಾರೆ. ಯಾಕಂದ್ರೆ ಇವಳ ಪವಿತ್ರವಾದ ರಕ್ತವನ್ನ ಬಟ್ಟೆ ಮೇಲೆ ಚೆಲ್ಲಿ ಆ ಮುಖವಾಡವನ್ನ ಬಳಸ್ಕೊಂಡು ಕೆಲವೊಂದಷ್ಟು ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡ್ಬೇಕಾದ್ರೆ ಆ ರಿಚುವಲ್ ಕಂಪ್ಲೀಟ್ ಆಗ್ತಿದಾಗೇನೆ ನಮ್ಮ ತಮಾರ ಅವಳ ಬಾಡಿ ಒಳಗಡೆ ಇವನ ಹೆಂಡತಿ ಮತ್ತೆ ಬದುಕಿ ಬರ್ತಾಳಂತೆ. ಸೊ ಅದಕ್ಕಾಗಿ ಒಂದು ದೊಡ್ಡ ರಿಚುವಲ್ ಅನ್ನೇ ಮಾಡ್ತಾ ಇದ್ದಾರೆ. ಅಂಡ್ ಅದು ಅಲ್ಲದೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಕೋನನ್ ಅವರ ಫಾದರು ನಮ್ಮ ಕೋನನ್ಗೆ ಅಂತ ಒಂದು ಪವರ್ಫುಲ್ ಆದ ಕತ್ತಿಯನ್ನ ರೆಡಿ ಮಾಡಿದ್ರು ಅಲ್ವಾ. ಸೊ ಆ ಕತ್ತಿಯನ್ನ ಈ ಜಿಮ್ಮೆನೆ ಎತ್ಕೊಂಡು ಬಂದು ಮಡಿಕೊಂಡಿದ್ದಾನೆ. ಸೊ ಇವಾಗ ಅದೇ ಕತ್ತಿಯನ್ನವೇ ಕೂಡ ನಮ್ಗೆ ತೋರಿಸ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಕೋನನ್ ಅವನನ್ನ ತೋರಿಸ್ಬೇಕಾದ್ರೆ ಅದೇ ಜಿಮ್ ಅವನ ರಾಜ್ಯದ ಒಳಗಡೆಗಾಗಿ ಬರ್ತಿದ್ರು ಅಲ್ವಾ. ಸೊ ಇವಾಗ ಫೈನಲ್ ಆಗಿ ಆ ಜಿಮ್ ಅವನ ಅರಮನೆ ಮುಂದೆನೆ ಬಂದು ನಿಂತಿದ್ದಾರೆ. ಬಟ್ ಆದ್ರೆ ಯಲೋಶನ್ ಇಲ್ಲಿವರೆಗೂ ನನ್ಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡಿಕೊಟ್ಟಿದ್ಯಾ, ಇನ್ನು ಮುಂದಕ್ಕೆ ಹೋಗುವ ದಾರಿ ನನ್ನದು. ಸೊ ಅಲ್ಲಿ ಬರುವ ಎಲ್ಲಾ ಪ್ರಾಬ್ಲಮ್ ಗಳನ್ನ ನಾನು ಮಾತ್ರವೇ ಫೇಸ್ ಮಾಡ್ಬೇಕು. ಸೊ ನೀನು ವಾಪಸ್ ಹೋಗ್ಬಿಡು ಅನ್ನೋದಾಗಿನೇ ಕಳಿಸ್ಕೊಡ್ತಾನೆ. ಆ ನಂತರ ಇವನು ಒಂಟಿಯಾಗಿನೇ ಅರಮನೆ ಒಳಗಡೆಗಾಗಿ ಎಂಟ್ರಿ ಕೊಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ಮತ್ತೆ ಈ ರಿಚುವಲ್ ಅನ್ನ ತೋರಿಸ್ಬೇಕಾದ್ರೆ ನಮ್ಮ ಕೋನನ್ ಅವನ ಕತ್ತಿಯನ್ನ ಬಳಸಿ ತಮಾರ ಅವಳ ಬಾಡಿಯಲ್ಲಿ ಒಂದು ಚಿಕ್ಕ ಕಟ್ಟನ್ನ ಮಾಡಿ ಅವಳ ರಕ್ತವನ್ನ ಒಂದು ಮಾಯಾವಿ ಮುಖವಾಡಕ್ಕೆ ಚೊಟ್ಕಿಸ್ಬೇಕಾದ್ರೆ ಆ ಮಾಯಾವಿ ಮುಖವಾಡ ಆಕ್ಟಿವೇಟ್ ಆಗೋದಿಕ್ಕೆ ಶುರುವಾಗುತ್ತೆ. ನಂತರ ಮುಖವಾಡವನ್ನ ಧರಿಸ್ಕೊಂಡು ನರಕಲೋಕದಲ್ಲಿರುವ ಹೆಂಡತಿಯನ್ನ ಕರೀತಾನೆ. ಬಟ್ ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ಬಚ್ಚಿಟ್ಕೊಂಡು ಕುಳಿತಿದ್ದ ನಮ್ಮ ಹೀರೋ ಮಧ್ಯಕ್ಕೇನೆ ಬಂದು ಜರ್ರ ಬೀರಿ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ರಿಚುವಲ್ ಮಧ್ಯಕ್ಕೇನೆ ನಿಂತೋಗುತ್ತೆ. ಈ ರೀತಿ ರಿಚುವಲ್ ನಿಂತೋಗಿರೋದಿಕ್ಕೆ ಒಂದು ದೊಡ್ಡ ಭೂಕಂಪನೆ ಇಲ್ಲಿ ಬಂದ್ಬಿಡುತ್ತೆ. ಅದು ಅಲ್ಲದೆ ನಮ್ಮ ತಮಾರ ಅವಳನ್ನ ಬಾವಿ ಮೇಲ್ಗಡೆ ಒಂದು ಚಕ್ರದಲ್ಲಿ ಕಟ್ಟಿ ಮಡಗಿದ್ರು ಅಲ್ವಾ. ಸೊ ಇವಾಗ ಚಕ್ರ ಕೂಡ ಕುಸಿದು ಬಾವಿ ಒಳಗಡೆಗೇನೆ ಬೀಳ್ತಾ ಇದೆ.
ಇದನ್ನ ನೋಡುವ ಕೋನನ್ನು ಅವಳನ್ನ ಕಾಪಾಡೋಣ ಅಂತ ನೋಡ್ತಿರ್ಬೇಕಾದ್ರೆ ಈ ಜಿಮ್ಮು ಕತ್ತಿಯನ್ನ ಹಿಡ್ಕೊಂಡು ಬಂದು ಫೈಟ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ನೋಡು, ನಿನ್ನ ಕೈಯಲ್ಲಿ ಅವಳನ್ನ ಕಾಪಾಡೋದಿಕ್ಕೆ ಖಂಡಿತ ಆಗೋದಿಲ್ಲ. ಸೊ ನಿನ್ನ ಪ್ರಾಣದ ಮೇಲೆ ಆಸೆ ಇದ್ರೆ ಈ ಜಾಗದಿಂದ ಹೊರಟೋಗ್ಬಿಡು ಅಂತ ಹೇಳ್ತಾನೆ. ಆದ್ರೆ ನಮ್ಮ ಕೋನನ್ನು ಆ ಜಿಮ್ಗೆ ಒಂದು ಬೊದೆಯನ್ನ ಕೊಟ್ಟು ಮೊದ್ಲು ನಮ್ಮ ತಮಾರ ಅವಳನ್ನ ಕಾಪಾಡ್ಕೊಳ್ಳೋಣ ಅಂತ ಬಾವಿ ಒಳಗಡೆನೆ ನೆಗಿತಾನೆ. ನಂತರ ಸೀದಾ ನಮ್ಮ ತಮಾರ ಅವಳ ಹತ್ರ ಬಂದು ಎಲ್ಲಾ ಚೈನ್ ಗಳನ್ನ ಬಿಡಿಸಿ ಇದೇ ಕ್ಷಣದಲ್ಲಿ ಓಡೋಗ್ಬಿಡು ಅನ್ನೋದಾಗಿ ಹೊರಗಡೆಗಾಗಿ ಕಳಿಸ್ಕೊಡ್ತಾನೆ. ಬಟ್ ಆದ್ರೆ ಈ ಜಿಮ್ನ ಮಗಳಾಗಿರುವ ಮಾರಿಯಾ ಇದ್ದಾಳೆ ಅಲ್ವಾ, ಅವಳು ಫಾಲೋವನ್ನ ಮಾಡ್ಕೊಂಡು ನಮ್ಮ ತಮಾರ ಅವಳನ್ನ ಹಿಡ್ಕೊಬಿಡ್ತಾಳೆ. ಬಟ್ ಆದ್ರೆ ನಮ್ಮ ತಮಾರ ಅವಳು ಜೀವಂತವಾಗಿ ಇರ್ಲೇಬೇಕು, ಯಾಕಂದ್ರೆ ಜಿಮ್ಮವನ ಹೆಂಡತಿ ಆತ್ಮವನ್ನ ಇವಳ ಬಾಡಿ ಒಳಗಡೆಗಾಗಿನೇ ಕರೆಸ್ತಾ ಇದ್ದಾರೆ ಅಲ್ವಾ. ಸೊ ಇದೇ ರೀತಿ ಇವರಿಬ್ಬರ ನಡುವೆ ಒಂದು ಫೈಟ್ ನಡೀತಿರ್ಬೇಕಾದ್ರೆ ನಮ್ಮ ತಮಾರ ಕಿರುಚ್ಕೊಬಿಡ್ತಾಳೆ. ಸೊ ಆ ಸೌಂಡ್ ಅನ್ನ ಕೇಳುವ ನಮ್ಮ ಹೀರೋ ಆ ಜಾಗಕ್ಕಾಗಿನೇ ಬಂದು ಡೈರೆಕ್ಟ್ ಆ ಮಾರಿಯಾ ಅವಳ ಕೈಯನ್ನೇ ಕತ್ತರಿಸಿ ಹಾಕ್ತಾನೆ. ನಂತರ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ತಮಾರ ಕಾಲಿನಿಂದ ಒದಿಬೇಕಾದ್ರೆ ಒಂದು ವೆಪನ್ನ ಮೇಲೆ ಬಿದ್ದು ಮಾರಿಯಾ ಅಲ್ಲೇನೆ ತೀರೋಗ್ಬಿಡ್ತಾಳೆ. ಅಂಡ್ ಇದೇ ಟೈಮ್ ನಲ್ಲಿ ಬೇರೆ ಇಲ್ಲಿ ದೊಡ್ಡ ಭೂಕಂಪನ ಬಿದ್ದು ಎಲ್ಲನೂ ಸರ್ವನಾಶ ಆಗ್ತಿತ್ತು ಅಲ್ವಾ. ಸೊ ಇವಾಗ್ಲೂ ಕೂಡ ಒಂದು ದೊಡ್ಡ ಕಂಬ ಕೆಳಗಡೆಗೆ ಬೀಳ್ಬೇಕಾದ್ರೆ ನಮ್ಮ ತಮಾರ ಮತ್ತೆ ಹೀರೋ ಬೇರೆ ಬೇರೆ ಆಗ್ಬಿಡ್ತಾರೆ. ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಅದೇ ದಾರಿಯಲ್ಲಿ ಮುಂದೆ ಬರ್ತಿರ್ಬೇಕಾದ್ರೆ ಇವಾಗ ಆ ಜಿಮ್ಮು ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕೆ ಮತ್ತೆ ಬರ್ತಾನೆ. ಬಟ್ ಆದ್ರೆ ಈ ಜಿಮ್ನ ಕೈಯಲ್ಲಿ ನಮ್ಮ ಹೀರೋವಿನ ಫಾದರ್ನ ಕತ್ತಿರುತ್ತೆ. ಅದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋ ಕತ್ತಿಯನ್ನ ಕಿತ್ಕೋತಾನೆ, ಯಾಕಂದ್ರೆ ನನ್ನ ತಂದೆಯ ಕತ್ತಿಯನ್ನ ಇಟ್ಕೊಳ್ಳೋದಕ್ಕೆ ಕೂಡ ನಿನ್ಗೆ ಯೋಗ್ಯತೆ ಇಲ್ಲ ಅಂತ. ನಂತರ ಇವಾಗ ಮತ್ತೊಂದ್ಸಲ ಇಬ್ರುವೆ ಫೈಟ್ ಅನ್ನ ಶುರು ಮಾಡ್ಬೇಕಾದ್ರೆ ನೋಡ್ತಿದ್ದಾಗೇನೆ ಮತ್ತೊಂದು ದೊಡ್ಡ ಕಂಬ ಮಧ್ಯಕ್ಕೇನೆ ಬಿದ್ದೋಗುತ್ತೆ. ಇದನ್ನೆಲ್ಲ ನೋಡುವ ಜಿಮ್ಮು ಆದಷ್ಟು ಬೇಗ ನಾವು ರಿಚುವಲ್ ಅನ್ನ ಕಂಪ್ಲೀಟ್ ಮಾಡ್ಬೇಕು, ಇಲ್ಲಾಂದ್ರೆ ನಾವು ಎಲ್ಲವನ್ನ ಕಳ್ಕೋತೀವಿ ಅಂತ ಮಂತ್ರವನ್ನ ಸ್ಪೆಲ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಇವನ ಮಗಳಾಗಿರುವ ಮಾರಿಯಾ ಒಂದು ಜಾಗದಲ್ಲಿ ಬಿದ್ದು ತೀರೋಗಿದ್ದಾಳೆ ಅಲ್ವಾ. ಸೊ ಅವಳ ಬಾಡಿಯನ್ನ ನೋಡ್ಬೇಕಾದ್ರೆ ಇವನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗದೆ ಅಳೋದಿಕ್ಕಾಗಿ ಶುರು ಮಾಡ್ಕೋತಾನೆ. ಆದ್ರಿಂದ ನನ್ನ ಮಗಳ ಕಥೆಯನ್ನ ಮುಗ್ತಿದ್ದೀರಾ ಅಂದ್ರೆ ನಿಮ್ಮನ್ನ ಮಾತ್ರ ಬಿಡಲ್ಲ ಅಂತ ನಮ್ಮ ಹೀರೋವನ್ನ ಯುದ್ಧ ಮಾಡೋದಿಕ್ಕಾಗಿನೇ ಕರೀತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ತಮಾರ ಕೂಡ ಕೆಳಗಡೆಗಾಗಿನೇ ಬಿದ್ದೋಗ್ತಿರ್ತಾಳೆ. ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಕೋನನ್ನು ಒಂದು ಚೈನ್ ನ ಮುಖಾಂತರ ಅವಳನ್ನ ಹಿಡ್ಕೋತಾನೆ. ಅಂಡ್ ಈ ಸಿಚುವೇಶನ್ ಅನ್ನ ನೋಡುವ ಜಿಮ್ಮು ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿ ನಮ್ಮ ತಮಾರ ಅವಳ ಬಾಡಿ ಒಳಗಡೆ ಅವನ ಹೆಂಡತಿಯನ್ನ ಕರ್ಸೋದಿಕ್ಕಾಗಿ ನೋಡ್ತಾನೆ. ಅಂಡ್ ಅದೇ ರೀತಿಯಾಗಿನೇ ಇವನ ಹೆಂಡತಿ ಆತ್ಮ ಕೂಡ ನಮ್ಮ ತಮಾರ ಅವಳ ಬಾಡಿ ಒಳಗಡೆ ಬರ್ತಾ ಇದೆ. ನೋಡಿದ್ಯಾ ಕೋನನ್, ಹಲವಾರು ವರ್ಷಗಳ ಹಿಂದೆ ನಿನ್ಗೆ ಇದೇ ಸಿಚುವೇಶನ್ ಬಂದಿತ್ತು, ಆವಾಗ ನಿನ್ನ ತಂದೆಯನ್ನ ಕಾಪಾಡೋದಿಕ್ಕಾಗಿ ನೋಡಿದೆ. ಬಟ್ ಆದ್ರೆ ಇವಾಗ ಒಂದು ಹುಡುಗಿಯನ್ನ ಕಾಪಾಡೋದಿಕ್ಕಾಗಿ ನೋಡ್ತಾ ಇದ್ಯಾ. ನಿನ್ ಕೈಯಲ್ಲಿ ಖಂಡಿತ ಆಗುತ್ತೆ ಅವಳನ್ನ ಕಾಪಾಡು ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ತಮಾರ, ಇಲ್ಲ ಕೋನನ್, ಆ ರೀತಿ ಮಾಡ್ಬೇಡ, ನನ್ನನ್ನ ಬಿಟ್ಬಿಡು, ಇಲ್ಲಾಂದ್ರೆ ಆ ದುಷ್ಟ ಶಕ್ತಿ ನನ್ನನ್ನ ಸಂಪೂರ್ಣವಾಗಿ ಆವಾಹನೆ ಮಾಡ್ಕೊಬಿಟ್ರೆ ಸಂಪೂರ್ಣ ಈ ಜಗತ್ತನ್ನೇ ಸರ್ವನಾಶವನ್ನ ಮಾಡ್ಬಿಡ್ತಾರೆ, ಬೇಡ ಬಿಟ್ಬಿಡು ಅನ್ನೋದಾಗಿನೇ ಹೇಳ್ತಾಳೆ. ಅಂಡ್ ಇದೆಲ್ಲದ್ರ ನಡುವೆ ನಮ್ಮ ಕೋನನ್ಗೆ ಒಂದು ವಿಷಯ ನೆನಪಾಗುತ್ತೆ. ಇದೆಲ್ಲನವೇ ನಡೀತಾ ಇರೋದು ಇವನು ಹಾಕೊಂಡಿರುವ ಮಾಸ್ಕ್ ನಿಂದ ಅಲ್ವಾ. ಸೊ ಈ ಮಾಸ್ಕ್ ಅನ್ನೇ ನಾನು ಜೀವಂತವಾಗಿ ಉಳಿಸಿಲ್ಲ ಅಂದ್ರೆ ಈ ದೆವ್ವ ಬರೋದಿಕ್ಕೆ ಹೇಗೆ ಸಾಧ್ಯ ಅಂತ ಇವನ ಕತ್ತಿ ಎತ್ತಿ ಆ ಬ್ರಿಡ್ಜ್ಗೆನೆ ಹೊಡಿಬೇಕಾದ್ರೆ ಈ ಜಿಮ್ಮು ನಿಂತಿರುವ ಬ್ರಿಡ್ಜ್ ಮಧ್ಯಕ್ಕಾಗಿನೇ ಮುರಿದು ಪಾತಾಳಕ್ಕೆನೆ ಬಿದ್ದೋಗ್ತಾನೆ. ನಂತರ ಕುದಿಯುವ ಜ್ವಾಲೆ ಒಳಗಡೆ ಆ ಜಿಮ್ಮು ಮತ್ತೆ ಮಾಸ್ಕು ಇಬ್ಬರು ಕೂಡ ಬಿದ್ದೋಗ್ತಾರೆ. ಆದ್ರಿಂದ ನಮ್ಮ ತಮಾರವಳ ಬಾಡಿ ಒಳಗಡೆ ಒಂದು ದುಷ್ಟಶಕ್ತಿ ಬರ್ತಿತ್ತು ಅಲ್ವಾ, ಆ ರಿಚುವಲ್ ಕೂಡ ನಾಶವಾಗಿ ಆ ದುಷ್ಟಶಕ್ತಿ ಮತ್ತೆ ನರಕಲೋಕಕ್ಕೇನೆ ಹೋಗ್ಬಿಡುತ್ತೆ. ಆ ನಂತರ ನಮ್ಮ ಕೋನನ್ನು ತಮಾರವಳನ್ನ ಕಾಪಾಡಿ ಸೇಫ್ ಆಗಿನೇ ಕರ್ಕೊಂಡು ಬಂದು ಅವಳ ರಾಜ್ಯಕ್ಕೇನೆ ವಾಪಸ್ಸು ಬಿಡ್ತಾನೆ. ಅದು ಅಲ್ಲದೆ ನಾನಿವಾಗ ಒಂದು ಮುಖ್ಯವಾದ ಕೆಲಸ ಮಾಡೋದಿಕ್ಕೆ ಹೋಗ್ತಾ ಇದ್ದೀನಿ, ನಂತರ ಖಂಡಿತ ಬಂದು ನಿನ್ನನ್ನ ಮತ್ತೆ ಭೇಟಿ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಆ ನಂತರ ನಮ್ಮ ಕೋನನ್ನು ನಿರಂತರವಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಅದೇ ಇವನು ಚಿಕ್ಕ ವಯಸ್ಸಿನಲ್ಲಿ ಒಂದು ಊರಿನಲ್ಲಿ ಬದುಕಿ ಬರ್ತಿದ್ದ ಅಲ್ವಾ. ಸೊ ಇವಾಗ ವಾಪಸ್ಸು ಇವನ ಊರಿಗಾಗಿನೇ ಬಂದು ಅದೇ ಇವನ ಫಾದರು ಕತ್ತಿಯನ್ನ ಮಾಡೋದಿಕ್ಕಾಗಿ ಹೇಳಿದ್ರು ಅಲ್ವಾ. ಸೊ ಅದೇ ಜಾಗಕ್ಕೆನೆ ಬಂದು ಇವನ ತಂದೆ ರೆಡಿ ಮಾಡಿರುವ ಕತ್ತಿಯನ್ನ ಒಂದು ಕಲ್ಲಿನ ಮೇಲೆ ಮಡಗಿ ನಾನಿವಾಗ ಈ ಕತ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಯೋಗ್ಯನಾಗಿದ್ದೀನಿ ಅಪ್ಪ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಮಾಸ್ ಆಗಿರುವ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಖಂಡಿತ ನಿಮ್ಗೂ ಕೂಡ ಈ ಮೂವಿ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ಅಲ್ಲದೆ ನಮ್ಗೆ ಮತ್ತೆ ಮತ್ತೆ ಪ್ರಾಬ್ಲಮ್ಗಳು ಬರ್ತಾನೆ ಇದ್ರೆ ನಾವು ಯಾವ ರೀತಿಯ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಅನ್ನ ಮಾಡ್ಬೇಕು ಅನ್ನೋದಾಗಿ ಮೂವಿ ಕಲ್ಸಿಕೊಡುತ್ತೆ. ಸೊ ಈ ಮೂವಿ ನಿಮ್ಗೆ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ಅದ್ಭುತವಾದ ಮೂವಿಗಳನ್ನ ನೋಡೋದಿಕ್ಕೆ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ಒಂದು ಅದ್ಭುತವಾದ ಮೂವಿಯಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.